ಸೊ ಎಲ್ಲ ನನ್ನ ವೀಕ್ಷಕರಿಗೆ ಸ್ವರೂಪ್ ಟಾಕ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಜೊತೆ ಯಾರಿದ್ದಾರೆ ಅಂದರೆ ಶಿಕಾರಿಪುರದಲ್ಲೇ ಅತಿ ಎತ್ತರದ ಪಿ ಹೋರಿ ಮಾಲೀಕರು, ಹಾಗೆ ಕಂಚೆ ಹಬ್ಬದಿಂದ ಹಿಡಿದು ಈಗ ನಡೀತಕ್ಕಂತಹ ಫಿಕ್ಸಿಂಗ್ ಹಬ್ಬದ ತನಕ ಎಲ್ಲ ಹಬ್ಬಗಳನ್ನು ನೋಡ್ಕೊತ ಬಂದಂತಹ ಒಬ್ಬ ವ್ಯಕ್ತಿ. ಫಸ್ಟು ಹೋರಿ ಹಿಡಿತಗಾರರಾಗಿ ಶುರು ಮಾಡ್ತಾರೆ, ಅದಾದ ನಂತರ ಹೋರಿ ಮಾಲೀಕರಾಗ್ತಾರೆ. ನನಗನ್ಸೋ ಮಟ್ಟಿಗೆ ಕರ್ನಾಟಕದಾಗೆ ಫಸ್ಟ್ ಟೈಮ್ ಯಾವುದಾದ್ರು ಒಂದು ಹೋರಿದು ಪರ್ಟಿಕ್ಯುಲರ್ ಆಗಿ ಒಂದು ಹೋರಿದು TV9 ನ್ಯೂಸ್ ರಿಪೋರ್ಟರ್ ಸಮೇತ ಬಂದು ಕವರಪ್ ಮಾಡಿಕೊಂಡು ಅದರಿಂದ ನಾವು ತಿಳ್ಕೊಂಡಿದ್ದು ಅಂದರೆ ಅದು ಸೂಪರ್ ಹೋರಿ. ಶಿಕಾರಿಪುರದ ಹೆಸರಾಂತ ಪಿ ಹೋರಿ ಸೂಪರ್ ಹೋರಿಯ ಮಾಲೀಕರು ಇವತ್ತು ನಮ್ಮ ಜೊತೆ ಕುಮಾರಣ್ಣ ಅವರಿದ್ದಾರೆ. ಬನ್ನಿ ಅವ್ರ ಜೊತೆ ಅವರ ಜೀವನ, ಹೋರಿಗಳ ಬಗ್ಗೆ ಅವರ ಅನಿಸಿಕೆ, ಹೋರಿ ಹಿಡಿತಗಾರರ ಬಗ್ಗೆ ಅವರ ಅನಿಸಿಕೆ, ಹಾಗೆ ಹೋರಿ ಹಬ್ಬದ ಬಗ್ಗೆ ಕೆಲವೊಂದಿಷ್ಟು ಮಾತುಕತೆಗಳನ್ನು ಮಾತಾಡ್ತಾ ಹೋಗೋಣ. ಸೊ ನಮಸ್ತೆ ಕುಮಾರಣ್ಣ ಅವರೇ. ನಮಸ್ತೆ. ನಿಮ್ಮ ಒಂದು ಕಿರು ಪರಿಚಯನ ನೀವೇ ಮಾಡಿಕೊಟ್ಬಿಡಿ. ನನ್ನ ಹೆಸರು ಕುಮಾರ್ ಅಂತ ಹೇಳಿ, ಇವಾಗ ಎಲ್ಲರೂ ಕುಮಾರ್ ಮಹಾರಾಜ್ ಅಂತ ಹೇಳ್ತಾರೆ. ಯಾಕೆಂದರೆ ಒಂದು ಹೆಸರು ಬರೋಕ್ಕೆ ಕಾರಣ ನಾವು ರಾಜಕೀಯದಿಂದ ಅಲ್ಲ, ಈ ನಮ್ಮ ಕರ್ನಾಟಕ ಹೋರಿ ಹಬ್ಬದಲ್ಲಿ ನನ್ನ ಹೆಸರು ಕುಮಾರ್ ಅಂತ ಇದೆ, ಇದು ಕುಮಾರ್ ಮಹಾರಾಜ್ ಅಂತ ಹೇಳಿ ಅದರಿಂದ ಪರಿಚಯ ಆಗಿರೋದು. ನಮ್ಮದು ಬಂದ್ಬಿಟ್ಟು ಶಿಕಾರಿಪುರ ತಾಲೂಕು ಗಾಂಧಿನಗರ ಅಂತ ಹೇಳಿ ನಾನು ಈ ಒಂದು ಹಬ್ಬದಲ್ಲಿ ಮಾಡೋಕ್ಕೆ ಕಾರಣ. ನಿಮ್ಮದು ಬರೀ ಕರ್ನಾಟಕ ಅಷ್ಟೇ ಅಲ್ಲ, ಹೆಚ್ಚು ಕಮ್ಮಿ ತಮಿಳುನಾಡು ಟೈಮಿಂಗ್ಸಿಂದ ಹಿಡಿದು ಚಟ್ ಹಬ್ಬದಿಂದ ಹಿಡಿದು ಪ್ರತಿಯೊಂದು ತಮಿಳುನಾಡು ಕರ್ನಾಟಕ ಎಲ್ಲ ಹಬ್ಬದಲ್ಲೂ ಹೆಸರುವಾಸಿಯಾಗಿ ಬಂದಿದ್ದೀರಾ. ಸೊ ಅಣ್ಣ, ನಿಮ್ಮ ವಯಸ್ಸು ಎಷ್ಟು ಇವಾಗ? ನನಗಿವಾಗ 40 ವರ್ಷ. ಓಕೆ, ಏನು ಮಾಡ್ಕೊಂಡಿದ್ದೀರಾ? ನಮ್ಮದು ನಾನು ಶಾಲೆ 8ನೇ ತರಗತಿವರೆಗೂ ಶಾಲೆಗೆ ಹೋಗಿದೆ. ಶಾಲೆಗೆ ಹೋಗೋ ಟೈಮಿಂದಾನು ನಮಗೆ ಸ್ವಲ್ಪ ಶಾಲೆಗೆ ಹೋದಾಗೂ ಸಮೇತ ಹಬ್ಬದ ಹುಚ್ಚಿತ್ತು. ಮೊದ್ಲಿಂದನು ಶಾಲೆಗೆ ಹೋಗೋ ಟೈಮಿಂದಾನು ಹಬ್ಬದ ಹುಚ್ಚಿತ್ತು. ನಾನು 5ನೇ ತರಗತಿ ಇದ್ದಾಗೆ ಏನು ಮಾಡಿದ್ವಿ, ನಮ್ಮ ಅಣ್ಣ ಒಬ್ರು ನಾನೊಬ್ರು ನಮ್ಮ ಪಕ್ಕದ ಹಳ್ಳಿಯಲ್ಲೇ ಅಂಬರೊಪ್ಪ ಅಂತ ಇದೆ, ಅಲ್ಲಿ ಶಾಲೆಗೆ ಹೋಗ್ತಿದ್ವಿ. ನಮ್ಮ ಪಕ್ಕದೂರಲ್ಲಿ ಅಂಬರೊಪ್ಪಿಂದ ಒಂದು 4 ಕಿಲೋಮೀಟರ್ ದೂರದಲ್ಲಿ ಒಂದು ತುಮ್ರಿ ಹೊಸೂರು ಗ್ರಾಮ ಅಂತ ಐತೆ, ಅಲ್ಲಿ ಹಬ್ಬ ನಡೀತಾ ಇತ್ತು. ನಾವಿನ್ನೂ 5ನೇ ತರಗತಿ ಹೋಗ್ತಾ ಇದ್ವಿ. ಅವತ್ತು ಮಧ್ಯಾಹ್ನಕ್ಕೆ ರಜೆ ಮಾಡಿ ಊಟಕ್ಕೆ ಬಿಟ್ಟಾಗೆ ಬುಕ್ ಎಲ್ಲ ಶಾಲೆ ಅಲ್ಲೇ ಬ್ಯಾಗ್ ಇಟ್ಟು ಹೋದ್ವಿ. ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಅಲ್ಲಿಗೆ ಹೋಗಕ್ಕೆ ಆ ಊರ ಬಗ್ಗೆ ನಡ್ಕೊಂಡು ಹೋಗೋಕೆ ಗೊತ್ತಿಲ್ಲ. ಯಾರೋ ಒಬ್ರು ಅಲ್ಲಿಗೆ ಹಬ್ಬಕ್ಕೆ ಹೋಗ್ತಾ ಇದ್ರು, ಎತ್ಕೊಂಡು ನಡ್ಸ್ಕೊಂಡು ಹೋಗ್ತಾ ಇದ್ರು. ಅವರು ಅಲ್ಲೊಂದು ಕೆರೆ ಹತ್ರ ಮೈ ತೊಳಿತಾ ಇದ್ರು. ನಾವು ಹೋಗಿ ಅವ್ರ ಜೊತೆಗೆ ಹೋಗ್ಬೇಕಲ್ಲ, ಅವ್ರನ್ನ ಕರ್ಕೊಂಡು ಹೋಗ್ಬೇಕಲ್ಲ ಅಂತ ಹೇಳಿ ಅವ್ರ ಎತ್ಗಳು ನಾವೇ ಮೈ ತೊಳೆದು ಅವ್ರನ್ನ ಜೊತೆ ಕರ್ಕೊಂಡು ಹಬ್ಬಕ್ಕೆ ಹೋದ್ವಿ. ಹಬ್ಬಕ್ಕೆ ಹೋಗಿ ನಮ್ಮ ಹುಡುಗಿಗೆ ಹೇಳುಗಿದೆ ಬ್ಯಾಗ್ ತೆಗ್ದಿಡು ಅಂತೇಳಿ. ಅವನು ಆ ಟೈಮಲ್ಲೇ ಬ್ಯಾಗ್ನ ನನ್ನ ಕನ್ನಡ ಬುಕ್ ಬೇರೆ ಮಾರ್ಬಿಟ್ಟು ಬೆಳಗ್ಗೆ ದೊಡ್ಡ ರಾಮಾಯಣ ಸ್ಕೂಲಲ್ಲಿ ಹೊಡೆದ್ರು. ಯಾರು ಹೊಡೆದ್ರು ನಮಗೆ ಇರೋದು ಹಬ್ಬದ ಮೇಲೆ ಕ್ರೇಜ್, ಓದೋದ್ರ ಮೇಲೆ ಇಲ್ಲ. ಹಂಗಾಗಿ ಆ ಟೈಮಿಂದನೂ ನನಗೆ ಹಬ್ಬದ ಹುಚ್ಚಿ. ಓಕೆ, ನೀವು ಸ್ಟಡಿ ಮಾಡಿರೋದು 8ನೇ ತರಗತಿ ಸ್ಟಡಿ ಮಾಡಿ ನೆಕ್ಸ್ಟ್ 8 ವರ್ಷ ಬಿಟ್ಟು ಏನೋ ಒಂದು ಕಾರಣದ ಮೇಲೆ ಇಲ್ಲ SLC ಪಾಸ್ ಮಾಡಲೇಬೇಕು ಅಂತ ಹೇಳಿ ಡೈರೆಕ್ಟಾಗಿ ಕಟ್ಟಿ SLC ಪಾಸ್ ಮಾಡ್ಕೊಂಡು ಈಗೆಲ್ಲ ಇದೇ ಜೀವನ, ಎತ್ತುಗಳು ಮೇಯಿಸೋದೇ ಜೀವನ. ಓಕೆ, ವೃತ್ತಿಪರ ಏನು ಮಾಡ್ಕೊಂಡಿದ್ದೀರಾ ಸರ್ ನೀವು? ಜಮೀನಿದೆ, ಜಮೀನು ಮಾಡ್ಕೊಂಡಿವಿ. ಏನೋ ಒಂದು ಕಾರಣಾಂತರದಿಂದ ನಾನು ಎಲೆಕ್ಷನ್ ರಾಜಕೀಯ ಬೇಡ ಅಂತೇಳಿ ರಾಜಕೀಯದಿಂದ ದೂರ ಇದ್ದೆ. ಎಲ್ಲರ ಜೊತೆಗೂ ಚೆನ್ನಾಗಿದ್ದೆ. ಆದ್ರೂ ಏನೋ ಒಂದು ಕಾರಣಾಂತರಗಳಿಂದ ಗ್ರಾಮ ಪಂಚಾಯತ್ಗೆ ಎಲೆಕ್ಷನ್ ನಿಲ್ಲೇಬೇಕಾಯ್ತು. ಗ್ರಾಮ ಪಂಚಾಯತ್ಗೆ ಎಲೆಕ್ಷನ್ ನಿಂತು 5 ವರ್ಷಗಳ ಕಾಲದಲ್ಲಿ ಗ್ರಾಮ ಪಂಚಾಯತ್ಗೆ ಅಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ, ಸದಸ್ಯರಾಗಿ 5 ವರ್ಷದ ಜೀವನದಲ್ಲಿ ನನ್ನ ಪಂಚಾಯತಿಗೆ ಬೇರೆಯವರೆಲ್ಲ ಎಷ್ಟೋ ವರ್ಷಗಳಿಂದ ಅನುಭವಿಸೋಕ್ಕಾಗದಿರೋದನ್ನ ನಾನು 5 ವರ್ಷದಲ್ಲಿ ಎಲ್ಲ ಅವಕಾಶನೂ ಸಿಕ್ತು. ಅದು ಒಂಥರ ನನಗೆ ತುಂಬಾ ಖುಷಿ ಅನಿಸ್ತು. ನನಗನ್ಸೋ ಮಟ್ಟಿಗೆ ಈ ಬಸವಣ್ಣನ ಸೇವೆ ಮಾಡಿದಕ್ಕೆ ಬಸವಣ್ಣ ಕೊಟ್ಟಿರೋ ಒಂದು ಆಶೀರ್ವಾದ. ನಾನು ಹೇಳ್ತೀನಲ್ಲ ತಮ್ಮ, ನನ್ನ ಜೀವನದಲ್ಲಿ ನಾನು ಏನೇ ಪಡ್ಕೊಂಡಿನಿ ಅಂದ್ರೂ, ಇವತ್ತಿಲ್ಲಿ ಕುತ್ಕೊಂಡಿನಿ ಅಂದ್ರೂ ಆ ಬಸವಣ್ಣನ ಆಶೀರ್ವಾದದಿಂದ ಹೊರತು ನಾನು ಯಾವುದೇ ದೊಡ್ಡ ಮನುಷ್ಯ, ನನ್ನ ಹತ್ರ ದುಡ್ಡು ಐತಿ, ನನ್ನ ಹತ್ರ ರಾಜಕೀಯ ವ್ಯಕ್ತಿಗಳಿದ್ದಾರೆ, ಅವ್ರದ್ದು ರೆಕಮೆಂಡ್ ಐತಿ ಅಂತ ಹೇಳಿ ನಾನು ಯಾವತ್ತೂ ಬೆಳೆದಿಲ್ಲ. ನಾನು ಎಲ್ಲಿ ಬೆಳೆದ್ರು ಬಸವಣ್ಣನ ಹೆಸರು ಹೇಳ್ಕೊಂಡೇ ಬೆಳೆದೀನಿ ಹೊರತು ನಾನು ದುಡ್ಡಿಗೋಸ್ಕರ ಜೀವನ ಮಾಡಲ್ಲ. ಇವತ್ತು ಇಲ್ಲಿ ಕುಂತ್ಕೊಂಡಿನಿ ಅಂದ್ರೆ ನಾನು ದೊಡ್ಡನು ಅಂತ ಕೂತ್ಕೊಂಡಿಲ್ಲ, ನೀವು ನನ್ನ ದೊಡ್ಡವ್ರು ಮಾಡಿದ್ದಕ್ಕೆ ನಾನು ಇಲ್ಲಿ ಬಂದು ಕೂತ್ಕೊಂಡಿನಿ. ಇಲ್ಲ, ಅದು ನಿಮ್ಮ ದೊಡ್ಡ ಗುಣ. ಓಕೆ, ಮದುವೆ, ಮಕ್ಕಳು? ನಂದು ಮದುವೆ ಆಯಿತು. 3 ಜನ ಮಕ್ಕಳು, 2 ಜನ ಗಂಡು ಮಕ್ಕಳು, ಒಬ್ಳು ಮಗಳು. ಎಲ್ರಿಗೂ ಎತ್ತಿನ ಮೇಲೆ ಆಸಕ್ತಿ ಐತೆ, ಅದೇ ಆ ಥರನೇ ಅವ್ರಿಗೆ ಓದೋದ್ರ ಮೇಲೆ ಅಷ್ಟೇ ಇಂಟ್ರೆಸ್ಟ್ ಐತೆ. ನನಗೆ ಹೆಚ್ಚಾಗಿ
ಯಾವುದೇ ಒಂದು ಕ್ರೀಡೆ ಆಗಿರ್ಲಿ, ನಾನು ಹೋರಿ ಹಬ್ಬ ಅಂತಲ್ಲ, ಪ್ರತಿ ಒಂದು ಕ್ರೀಡೆಯಲ್ಲೂ ನನಗೆ ಆಸಕ್ತಿ ಜಾಸ್ತಿನೇ. ನಾನು ಈಗೂ ಸಮೇತನೂ ನಾನು 100 ಮೀಟ್ರ್ 200 ಮೀಟ್ರ್ ರನ್ನಿಂಗ್ ಅಲ್ಲಿ ಈಗೂ ಸಮೇತನೂ ಬೇಕಾದ್ರೆ ಪಾರ್ಟಿಸಿಪೇಟ್ ಮಾಡ್ತೀನಿ. ನನ್ನ ಮಗಳು ಸ್ಟೇಟ್ ಲೆವೆಲ್ ಪ್ಲೇಯರ್, ಕಂಟಿನ್ಯೂ ಆಗಿ 4 ವರ್ಷ ನನ್ನ ಮಗಳು ಸ್ಟೇಟ್ ಇವಾಗ್ಲೂ ಆಡ್ತಾ ಇದ್ದಾಳೆ. ಇವಾಗ SLC. ನನ್ನ ಮಗಳ ಹೆಸರು ನಂದಿನಿ ಅಂತ ಹೇಳಿ. ನನ್ನ ಮಗನ ಪ್ಲೇಯರೇ ಅವನು ಒಂದೇ ವರ್ಷದಲ್ಲಿ 2 ಸತೆ ಕಬಡ್ಡಿ ಪ್ಲೇಯರ್. 8ನೇ ತರಗತಿ ಓದ್ತಾನೆ, 7ನೇ ತರಗತಿ ಇರೋ ಟೈಮಲ್ಲಿ 2 ಸತೆ ಕೈ ಫ್ರಾಕ್ಚರ್ ಮಾಡ್ಕೊಂಡಾನ. ಅದನ್ನೇ ಈ ವರ್ಷ ಬೇಡ ಅಂತ ಹೇಳಿನಿ. ಅವ್ರಿಗೆ ಇಂಟ್ರೆಸ್ಟ್ ಐತಿ, ನಮಗೆ ಎಜುಕೇಶನ್ ವಿತ್ ಅದ್ರ ಜೊತೆಗೆ ಸ್ಪೋರ್ಟ್ಸ್ ಅಲ್ಲೂ ಆಸಕ್ತಿ. ಬರೀ ಎಜುಕೇಶನ್ ಒಂದೇ ನೋಡ್ಬಿಟ್ರೆ ಆಗಲ್ಲ, ಯಾಕಂದ್ರೆ ಈಗಿನ ಕಾಲದಲ್ಲಿ ಈಗಿನ ಫುಡ್ಡಿಗೆ ಎಷ್ಟೇ ಹೆಲ್ದಿ ಆಗಿದ್ರು ಸಾಲಲ್ಲ. ಅಂಥದ್ರಲ್ಲಿ ನಿಮ್ಮ ಹುಡುಗರು ಈ ಕಡೆ ಬಸವಣ್ಣನ ಸೇವೆನೂ ಮಾಡ್ತಾ, ಅದನ್ನು ನೋಡಿದೀನಿ ನಾನು ಎಷ್ಟೋ ವಿಡಿಯೋದಲ್ಲಿ, ಬಸವಣ್ಣನ ಸೇವೆ ಮಾಡ್ತಾ. ಇವಾಗ ನನ್ನ ಮಗಳು ಅವಳು ನನ್ನ ಜೊತೆ ಕುತ್ಕೊಂಡ್ಲು ಅಂದ್ರೆ, ನಮ್ಮ ಜೊತೆ ಕುತ್ಕೊಂಡಾಗೆ ಅವಳು ಹೆಣ್ಮಗಳು ಅನ್ನೋ ತರ ಇಲ್ಲ, ಅವಳು ಗಂಡ್ ಮಕ್ಳು ಅಂತಾರನೇ ಬೆಳೆಸಿರೋದು. ಅವಳು ಕಟಿಂಗ್ ಆಗ್ಲಿ SLC ಆದ್ರನ್ನ ನಮ್ ತರನೇ ಕಟಿಂಗು, ಇವಾಗ್ಲೂ ನನ್ನ ಡ್ರೆಸ್ಸೇ ಹಾಕೋದು ಅವಳು. ಹೌದಾ? ತುಂಬ ಚೆನ್ನಾಗಿದೆ. ಓಕೆ, ಈಗ ನಿಮ್ಮ ಒಂದು ಲೈಫ್ ಸ್ಟೋರಿನ ಮಾತಾಡ್ತಾ ಬರೋಣ. ಕುಮಾರಣ್ಣ ಅವರು ನಾನು ಏನು ಕೇಳಿದ್ದೀನಿ ಅದನ್ನ ಫಸ್ಟ್ ಹೇಳ್ಬಿಡ್ತೀನಿ ನಿಮಗೆ. ಫಸ್ಟು ನೀವು ಸುದರ್ಶನ್ ಬಾಯ್ಸ್ ಅಂತ ಹೇಳಿ ಒಂದು ಹೋರಿ ಹಿಡಿಯೋ ಟೀಮು ಇಲ್ಲೇ ನಮಗೆ ನಿಯರ್ ಆಗತ್ತೆ, ವದ್ಲ, ಅಲ್ಲಿ ಒಂದು ಟೀಮಿಂದ ಸ್ಟಾರ್ಟ್ ಮಾಡ್ತೀರಾ ಹೋರಿ ಹಿಡಿಯೋದನ್ನ. ಅದಾದಮೇಲೆ ಒಂದು ಸೂಪರ್ ಅನ್ನೋ ಹೋರಿ ಬರುತ್ತೆ, ಬ್ಯಾಡಗಿ ಅವರು ಮತ್ತು ನಿಮ್ಮದು ಒಂದು ಅವಿನಾಭಾವ ಸಂಬಂಧ, ಹಿಂದೂ ಮುಸ್ಲಿಂ ಭಾವೈಕ್ಯತೆಯನ್ನು ಮೆರೆಸಿ ಅಲ್ಲಿಂದ ನಿಮಗೆ ಮತ್ತೆ ಶುರು ಆಗುತ್ತೆ. ಅದಾದಮೇಲೆ ಮಹಾರಾಜನ ಇಟ್ಕೊಂಡು ಹಬ್ಬ ಮಾಡ್ತಿರ್ತೀರ. ಸೂಪರ್ ಹೋರಿಗೆ ತಕ್ಕಂಥ ಹೋರಿ ಹುಡ್ಕೋಕ್ಕೆ ಸಿಕ್ಕಾಪಟ್ಟೆ ಹುಡುಕಾಡ್ತಿರ್ತೀರ. ಯಾವುದೂ ಅದಕ್ಕೆ ತಕ್ಕಂಥ ಹೋರಿಗಳು, ಆ ಗತ್ತು, ಆ ಘನತೆ, ಆ ಗೌರವಕ್ಕೆ ತಕ್ಕ ಹೋರಿಗಳು ಸಿಗ್ತಾ ಇರಲ್ಲ. ಆವಾಗ ಒಂದು ಸೂಪರ್ ಹೋರಿ ಸಿಗುತ್ತೆ. ಇವಾಗ ಅದೇ ಹೊಕ್ಕೊಂಡು ಹೋಗ್ತಾ ಇದೆ. ಸೊ ಈಗ ನೀವು ಹೇಳಿ, ಫಸ್ಟ್ ನೀವು ಸ್ಟಾರ್ಟ್ ಮಾಡಿದ್ದು ಹೋರಿ ಹಿಡಿಯೋದ್ರಿಂದ. ಹೋರಿ ಹಿಡಿಯೋದು ಅಂದ್ರೆ ನಮಗೆ ಗುರುಗಳು ಅಂದ್ರೆ ನಮಗೆ ಸುದರ್ಶನ ಅಂತ ಹೇಳಿ, ಎಲ್ಲಿಯವರು ಸರ್? ವದ್ಲದವರು. ಅವ್ರದ್ದು ಮುಂಡಗೋಡ ತಾಲೂಕು, ಇದು ಶಿರ್ಸಿ ತಾಲೂಕ್ ಬರುತ್ತೆ. ಅವರು ಶಿವಮೊಗ್ಗದಲ್ಲಿದ್ರು, ಅವ್ರ ಮನೆಯವರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು, ಅಲ್ಲಿದ್ರು. ಅವರಿಗೆ ಏನ್ ಕ್ರೇಜ್ ಗೊತ್ತಿಲ್ಲ, ಅವರಿಗೂ ಅಷ್ಟೇ ಹೋರಿ ಹಿಡಿಯೋದ್ರ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್. ಅವ್ರು ನಮ್ಮನ್ನೆಲ್ಲ ನೈಟೇ ಬಂದು ಅವ್ರ ಕಾರಲ್ಲಿ ಕರ್ಕೊಂಬಂದು, ಮತ್ತೆ ಯಾವುದೇ ₹1 ದುಡ್ಡು ನಮ್ದು ಖರ್ಚು ಮಾಡ್ತಿರ್ಲಿಲ್ಲ. ಬಂದಿರೋ ಪ್ರೈಸ್ ಮನಿ ಸಮೇತನು ನಮಗೆ ಎಲ್ಲರಿಗೂ ಬಂದಿರೋಷ್ಟು ಶೇರ್ ಮಾಡೋರು, ಅದರಲ್ಲಿ ಖರ್ಚು ಮಾಡೋರು, ಮತ್ತು ಅವರು ಸ್ವಂತ ದುಡ್ಡು ಖರ್ಚು ಮಾಡಿನು ನಮ್ಮನ್ನೆಲ್ಲ ಇವತ್ತು ನಾವು ಹೋರಿ ಹಿಡಿಯಕ್ಕೆ ಪರಿಚಯ ಮಾಡಿಸಿದ್ದು, ನಮ್ಮನ್ನ ಈ ಕಡೆ ಗುರುತಿಸಿದ್ದು ಅಂದ್ರೆ ನಮ್ಮ ಸುದರ್ಶನ. ಇವಾಗೂ ನಮಗೆ ನಾವು ಅವರಿಗೆ ಅದೇ ಗೌರವನೇ ಕೊಡ್ತೀವಿ, ಇವಾಗಲೂ ಅದೇ ವಿಶ್ವಾಸದಲ್ಲೇ ಇದೀವಿ. ಹೆಂಗೆ ಅಂದ್ರೆ ನಾವು ಹೋರಿ ಹಿಡಿಯೋದ್ರ ಬಗ್ಗೆ ನಾವು ಸುಮ್ಮನೆ ಬೇರೆಯವ್ರಿಗೆ ಹೇಳ್ತೀವಿ. ಹೋರಿ ನನ್ನ ಲೈಫ್ ಸ್ಟೋರಿಯಲ್ಲಿ ಹೇಳ್ತೇನೆ. ನಾನು ಸುಮಾರು 2013-14 ಇರ್ಬೋದು. ಇವಾಗ ಹೇಳ್ತೀವಿ ಇವ್ರು ಹೋರಿ ಹಿಡಿದ್ಬಿಟ್ಟ, ಅವ್ರು ಹೋರಿ ಹಿಡಿದ್ಬಿಟ್ಟ ಅಂತ. ಆ ಸ್ಥಾನದಲ್ಲಿ ಇದ್ದಾಗೆ ಆ ಹೋರಿ ಹಿಡಿಯೋದು, ಆ ಮೈಂಡ್ ಸೆಟ್, ನಾವೇನೇ ಆಗಿ ಗೇಮ್ ಬಗ್ಗೆನೇ ಆಸಕ್ತಿ ಜಾಸ್ತಿ ಇರ್ತೈತಿ. ಆ ಟೈಮಲ್ಲಿ ಏನಾಯ್ತು, ನಮ್ಮೂರಲ್ಲೇ ಹಬ್ಬ ನಡೀತಾ ಇತ್ತು. ನಮ್ದೇ ಒಂದು ಹೋರಿನ 8 ರೌಂಡ್ ಬಿಟ್ಟಿದ್ದೀವಿ, ಯಾರು ಹಿಡಿಯಕ್ಕಾಗಿರ್ಲಿಲ್ಲ. ಆ ಟೈಮಲ್ಲಿ ಏನ್ ಮಾಡಿದ್ರೆ, ಯಾರೋ ಒಬ್ರು ಅಭಿಮಾನಿಗಳು, ಪಾಪ ಅವರು ಅಭಿಮಾನಿಗಳು, ಆ ಹೋರಿ ಯಾರು ಹಿಡ್ದಿಲ್ಲ ಅಂದ್ರೆ ಅವತ್ತಿನ ಇದ್ರಲ್ಲಿ ಅದೇ ದೊಡ್ಡದು ₹200 ಅಮೌಂಟ್ ಸಾರಿದ್ರು ಅದಕ್ಕೆ, ಹಿಡ್ದರಿಗೆ ₹200 ಅಂತ ಹೇಳಿ. ನಾನೇನ್ ಮಾಡಿದೆ, ಸರಿ ನೀವು ಬಿಟ್ಕೊಂಬರ್ರಿ ಅಂತ ಅವ್ರನ್ನ ಕಳ್ಸಿದೆ. ನಮ್ಮ ಹೋರಿನ ನಾನೇ ಹಿಡ್ದೆ. ₹200 ಹೋರಿ ಹಿಡಿಲಿಲ್ಲ, ನಾನು ದುಡ್ಡಿಗೋಸ್ಕರ ಹಿಡಿಯಲಿಲ್ಲ. ಈ ಹೋರಿನ ಯಾರು ಹಿಡಿಯಕ್ ಆಗ್ತಾ ಇಲ್ಲಲ್ಲ, ಯಾರು ಹಿಡಿಯಕ್ ಆಗ್ತಾ ಇಲ್ಲ ಅಂದ್ರೆ ನಾನು ಹಿಡಿಯೋಣ, ಟ್ರೈ ಮಾಡೋಣ, ಇದನ್ನ ಹಿಡಿಬೇಕು ಅಂತ ಹೇಳಿ ಆ ಟೈಮಲ್ಲಿ ನಾನು ಏನ್ ಮಾಡಿದೆ, ಬೇರೆಯವ್ರು ಬಿಡ್ಕೊಂಬಂದ್ರು ನಾನೇ ಹಿಡಿದೆ ನಮ್ಮ ಹೋರಿನೇ. ಈ ತರ ಒಂದೆಲ್ಲ ಸಿಚುವೇಶನ್ ಇರ್ತೈತೆ. ಅಂದ್ರೆ ನೀವೇನ್ ಹೇಳ್ತಾ ಇದೀರ, ನಿಮ್ಮ ಹೋರಿನ ನೀವೇ ಹಿಡಿದಿದ್ದೀರಾ? ನಾವೇ ಹಿಡಿದ, ಯಾರು ಹಿಡಿಯಕ್ಕಾಗಲ್ಲ ಅನ್ನೋ ಮಾತಿಗೆ. ಈಗ ಚಾಲೆಂಜ್ ಅಂತ ಬಂದಾಗೆ ನಾವು ಯಾರಿಗೋ, ಇವಾಗ ನೀವು ಹೋರಿ ಹಿಡಿತಾ ಇದ್ದೀರಿ ಅಂದ್ರೆ ನಿಮಗೆ ಚಾಲೆಂಜ್ ಹಾಕಿದ್ರೆ ಯಾರೋ ಬಿಡಲ್ಲ. ಹೌದು, ನಾನು ಹೇಳೋದು ಇಷ್ಟೇ, ಇವತ್ತು ಹೇಳ್ತಾ ಇದ್ದೀನಿ, ಮುಂದಾದ್ರೂ ಅಷ್ಟೇ. ನನ್ನ ಜೀವನದಲ್ಲಿ ನಾನು ಯಾಕೆ ಅಂದ್ರೆ ಹೋರಿ ಹಿಡಿಯೋದು ತಪ್ಪಲ್ಲ, ಆದ್ರೆ ಆ ಹಿಡಿದಿರೋರ್ ನೋವು ಅನುಭವಿಸೋದೈತಲ್ಲ, ಆ ನೋವಿಗೋಸ್ಕರನೇ ನಾನು ಹೋರಿ ಹಿಡಿಯೋದ್ ಬಿಟ್ಮೇಲೆ ಹೋರಿ ಕಟ್ಟಿರೋದು. ನಾನು ಹೇಳ್ತೀನಿ, ಹೋರಿ ನಿಮ್ಮ ಅವ್ರವ್ರ ಇಷ್ಟ ಅದ. ಇವಾಗ ನಾನು ಹೋರಿ ಕಟ್ಟೇನಿ ಅಂತ ಹೇಳಿ ನೀನು ಹೋರಿ ಹಿಡಿಬೇಡ ಅಂತ ಹೇಳಕ್ಕಾಗಲ್ಲ. ಹಿಡಿಯೋದು ನಿನಗೆ ಅಭಿಮಾನ ಇದ್ರೆ ನೀನು ಹೋರಿ ಹಿಡಿಯಲ್ಲ. ನಿನಗೆ ಅಭಿಮಾನ ಐತೆ ಅಂದ್ರೆ ಇಲ್ಲ ಅಂತಂದಾಗ ನೀನು ಹೋರಿ, ನಾನು ಹೋರಿ ಹಿಡ್ದೆ ಹಿಡಿತೆ, ಅವ್ರವ್ರು ಇದು ಆಗಿರ್ತೈತೆ ಅದ. ಆದ್ರೆ ಹೋರಿ ಹಿಡಿಯೋರಿಗೆ ಚಾಲೆಂಜ್ ಹಾಕೋದು ತಪ್ಪು. ಆಮೇಲೆ ಹೋರಿ ಹಿಡಿಯೋರಿಗಾದ್ರೂ ಒಂದು ರಿಕ್ವೆಸ್ಟ್ ಏನಂದ್ರೆ, ಮೋಸ ಮಾಡಿ ಹೋರಿ ಹಿಡಿಬೇಡ್ರಿ, ಮೋಸ ನೀವು ಮಾಡಬೇಡ್ರಿ, ಮೋಸಕ್ಕೊಳಗಾದ ಹೋರಿಗಳನ್ನ ಹಿಡಿಬೇಡ್ರಿ. ಏನೇ ಒಂದು ಟೈಮಲ್ಲಿ ಎಡವು ಬಿದ್ದಿರ್ತಾವು,
ಏನೋ ಆಗಿರುತ್ತೆ, ಸಾರ್ವೆ ಕೊಡ್ದಿರುತ್ತೆ, ಜನ ಕೂಡ ಬಿದ್ದಿರುತ್ತೆ. ಅಂಥ ಟೈಮಲ್ಲಿ ಹೋರಿ ಹಿಡಿಬಾರ್ದು, ಅದು ತಪ್ಪು. ಯಾರು ಹೋರಿ ಹಿಡಿಯೋರ್ಗೂ ಚಾಲೆಂಜ್ ಹಾಕೋದು ಮೊದಲನೇ ತಪ್ಪು. ಓಕೆ, ಈ ವಿಚಾರದಾಗೆ ನನಗೆ ಸೂಪರ್ ಹೋರಿ ಆಗಲಿ ಒಂದು ಗಾಂಧಿನಗರ ಇದೇನು ಟೀಮ್ ಇದೆ, ಇದರಿಂದ ಒಂದು ಖುಷಿ ಏನಪ್ಪ ಅಂದರೆ ಎಂತೆಂಥದೋ ಎಷ್ಟೆಷ್ಟೋ ಫೇಮಸ್ ಆದ ಹೋರಿಗಳ ಬಗ್ಗೆ ಎಲ್ಲರೂ ಕೇಳಪಟ್ಟಿವಿ. ಸತ್ಯ ಅಸತ್ಯ ಅದು ಸೆಕೆಂಡರಿ, ಬಟ್ ಕೇಳಪಟ್ಟಿವಿ. ಅವ್ನು ಇಂಥ ಪೈಲ್ವಾನ್ರ ಜೊತೆ ಫಿಕ್ಸಿಂಗ್ ಆಗ್ಯಾರೆ, ಇಂಥ ಪೈಲ್ವಾನ್ರಿಗೆ ಹಿಡಿಬೇಡ ಅಂದಾರೆ, ಹಿಡಿದವನಿಗೆ ಈ ಥರ ಜೋರು ಮಾಡ್ಯಾರೆ, ಹಬ್ಬದೊಳಗೊಂಥರ ಮಾತಾಡಿ ಹೊರಗೊಂಥರ ಮಾತಾಡ್ಯಾರೆ. ಇವತ್ತಿನ ತನಕ ನಾನು ಸೂಪರ್ ಹೋರಿ ಬಗ್ಗೆ ಆಗಲಿ, ಮಹಾರಾಜ ಹೋರಿ ಬಗ್ಗೆ ಆಗಲಿ, ಪೈಲ್ವಾನ್ರು ಫಿಕ್ಸಿಂಗ್ ಮಾಡ್ಕೊಂಡಾರೆ, ಪೈಲ್ವಾನ್ರಿಗೆ ದುಡ್ಡು ಕೊಟ್ಟಾರೆ, ಅವ್ನಿಗೆ ಹಿಡಿಬೇಡ ಅಂದಾರೆ, ಅವ್ರ ಜೊತೆ ಅದನ್ನ ಮಾತೇ ಕೇಳಪಟ್ಟಿಲ್ಲ. ಹೆಂಗೆ ಅಷ್ಟೊಂದು ಪರ್ಫೆಕ್ಷನ್ನ ಮೇಂಟೈನ್ ಮಾಡ್ಕೊಂಡು ಬಂದೆ? ಈಗ ನಾನು ಹೆಚ್ಚಾಗಿ ಹಬ್ಬಕ್ಕೆ ಹೋಗೋದೇ ಕಡಿಮೆ ಮಾಡಿದೆ. ಯಾಕೆ ಕಡಿಮೆ ಮಾಡಿದೆ ಅಂದ್ರೆ, ಹಬ್ಬಕ್ಕೆ ಹೋದ್ರೂ ಅಕ್ಷಿ ಒಳಗೆ ಹೋಗ್ತಾ ಇರಲಿಲ್ಲ. ಯಾಕೆ ಅಂದ್ರೆ ಹಿಂಗೆ ಹೋದೆ ಅಂದ್ರೆ ಹೇಳಕ್ಕೆ ಹೋಗ್ತಾ ಇದಾರ. ಈಗ ನೀನೊಬ್ಬ ಹೋರಿ ಹಿಡಿತಗಾರರಾಗಿ ನಿನ್ನ ಹತ್ರ ಏನಾದರೂ ಮಾತಾಡಿದ್ರೆ ಅವರು ಅವನಿಗೆ ಹೋಗಿ ಹೇಳಿದ, ಇವೆಲ್ಲ ಮಾತುಗಳು ಬರಬಾರ್ದು. ಆಮೇಲೆ ಫಸ್ಟ್ ಆಫ್ ಆಲ್ ನಾನು ನಮ್ಮ ಹುಡುಗರಿಗೆ ನಾನು ಹೇಳೋದು ಒಂದೇ ಮಾತು, ನಾನು ಅವ್ರು ಸೋತಾಗ ಯಾವತ್ತೂ ಬೈದಿಲ್ಲ. ಇವತ್ತು ಅವ್ರು ಹಬ್ಬಕ್ಕೆ ಹೋಗಿ ಅಲ್ಲಿ ನಮಗೆ ಸೋಲಾಗೈತೆ ಅಂತ ನಾನು ಯಾವತ್ತೂ ಬೈದಿಲ್ಲ ಅವರಿಗೆ. ನಾವು ಗೆದ್ದಾಗ ಅವ್ರಿಗೆ ಜಾಸ್ತಿ ಬೈತಾ ಇರ್ತೇನೆ. ಯಾಕೆ ಅಂದರೆ ನಾವು ಗೆದ್ದಾಗೆ ನಮ್ಮಲ್ಲಿ ಹಮ್ಮು ಬೇಡ. ನಾನು ಹೇಳೋದು, ನಮ್ಮ ವಾಟ್ಸಪ್ ಒಂದು ಇವತ್ತು ಮಹಾರಾಜ ಅನ್ನೋದು ಒಂದೇ ಗ್ರೂಪ್ ಮಾಡ್ಕೊಂಡಿರೋದು. ನಾವು ಹೆಸರು ಸೂಪರಿಂದ ಮಾಡಿರ್ಬೋದು ಹೊರತು ನಾವು ಬೆಳೆಸಿರೋದು ಮಹಾರಾಜ ಅಂತ ಹೆಸರಿಂದಾನೇ ಬೆಳೆದಿರೋದು. ಅವಾಗ ನಾವೇನು ಮಾಡ್ತೀವಿ, ನಾನು ಇವತ್ತು ಹಬ್ಬಕ್ಕೆ ಹೋಗಿ ಬಂದ್ವಿ ಅಂದರೆ ನಮ್ಮ ಎತ್ತು ಚೆನ್ನಾಗಿ ಹಬ್ಬ ಮಾಡ್ತು ಅಂದರೆ ನಾನು ಫಸ್ಟ್ ಲೈನ್ಸ್ ಹಾಕೋದೆ, ನಾನು ಯಾರಿಗೂ ಏನು ಬೈಬೇಡ್ರಿ, ಎಲ್ಲರ ಸಪೋರ್ಟ್ ಇರೋದ್ರಿಂದಾನೇ ನಾವು ಇವತ್ತು ಹೋರಿ ನಮ್ಮ ಹೋರಿ ಚೆನ್ನಾಗಿ ಹಬ್ಬ ಮಾಡಿರೋದು. ಇವತ್ತು ಹಿಡಿಯೋರ್ ಸಪೋರ್ಟ್ ಇರೋದ್ರಿಂದಾನೇ ನಮ್ಮ ಹೋರಿ ದಾಟಿ ಬಂದಿರೋದು, ಬೇರೆ ಹೋರಿ ಮಾಲೀಕರ ಸಪೋರ್ಟ್ ಇರೋದ್ರಿಂದಾನೇ ಚೆನ್ನಾಗಿ ಮಾಡಿರೋದು. ಇವೆಲ್ಲ ಇದ್ದಾಗೆ ಯಾರನ್ನು ನನಗೆ ಫಸ್ಟ್ ಆಫ್ ಆಲ್ ಟ್ರೋಲ್ ಮಾಡಂಗಿಲ್ಲ ಯಾರನ್ನು. ಅದು ಯಾರಿಗಾದ್ರೂ ಮನ್ಸಿಗೆ ಇರಿಟೇಟ್ ಆಕತ್ತೆ, ಅದನ್ನ ಮಾಡಬೇಡ್ರಿ, ಯಾರಿಗೂ ಬೈಬೇಡ್ರಿ. ನಾವು ಗೆದ್ದವ ಒಳ್ಳೆ ಥರದಿಂದಾನೇ ಸ್ವೀಕಾರ ಮಾಡಣ್ರಿ, ಸೋತಾಗ ಒಳ್ಳೆ ಭಾವನೆಯಿಂದಾನೇ ಇರಣ್ರಿ. ನಾವು ಗೆದ್ದಾಗ ಒಂಥರ ಸೋತಾಗ ಒಂಥರ ಆಗೋದು ಬೇಡ ಅಂತೇಳಿ ನಾವು ಇವತ್ತು ಹೇಳಿನಿ. ನಾನು ಯಾರಾದ್ರೂ ಒಬ್ಬರು ನನ್ನ ಎದೆ ಮೇಲೆ ನಂಗೆ ಹಿಡಿದು ಕೇಳೋ ಅಂತ ಹಕ್ಕೈತೆ. ಇಲ್ಲ ನೀನು ಇಷ್ಟೆಲ್ಲ ಮಾತಾಡ್ತಿ, ದೊಡ್ಡಕ್ಕೆ ಮಾತಾಡ್ತಿ, ನೀನಿಂಥ ಕೆಲಸ ಮಾಡಿ ಅಂತ ಹೇಳಿ ಯಾರಾದರೂ ನಮ್ಮಿಂದ 10 ರೂಪಾಯಿ ದುಡ್ಡು ಇಸ್ಕೊಂಡಾರಾಗಲಿ, ಯಾರಿಗಾದ್ರೂ ನಾವು ಕೊಟ್ಟಿವಿ ಅಂತ ಸಾಕ್ಷಿ ಹೇಳೋರಾಗಲಿ, ಒಂದು ಯಾವುದೇ ಹಬ್ಬದಲ್ಲಿ ಆಗಲಿ ಇವ್ರು ಫಿಕ್ಸಿಂಗ್ ಮಾಡ್ಕೊಂಡಾರ ಅಂತ ಹೇಳಿ ಯಾರಿಗೆ ಬೇಕಾದ್ರೂ ಓಪನ್ ಚಾಲೆಂಜ್ ನನಗೆ ಕೇಳಕ್ಕೆ, ಎಲ್ಲಿ ಎಂಥ ಸ್ಟೇಜ್ನಾಗ ಇದ್ರೂ ಬಂದು ಕೇಳ್ರಿ. ಓಕೆ ಅಣ್ಣ, ನಾನು ನೋಡಿದ ಮಟ್ಟಿಗೆ ನೀವು ಸಿಕ್ಕಾಪಟ್ಟೆ ಹೋರಿಗಳನ್ನ ಕಟ್ಟಿದ್ದೀರಾ, ಬಟ್ ಎಲ್ರಿಗೂ ಹೈಲೈಟ್ ಆಗಿರೋದು ಮಹಾರಾಜ ಮತ್ತು ಸೂಪರು. ಸೊ ನೀವು ಟೋಟಲ್ ಇಲ್ಲಿ ತನಕ ಎಷ್ಟು ಹೋರಿಗಳನ್ನು ಕಟ್ಟಿರಬಹುದು? ನಾನು ಹೇಳ್ಬೇಕಂದ್ರೆ ಅದು ಯಾರು ನಂಬ್ತಾರೋ ಇಲ್ಲ ಗೊತ್ತಿಲ್ಲ, ನನ್ನ ತಲೆಯಲ್ಲಿ ಕೂದಲು ಎಷ್ಟಿದಾವು ಅಷ್ಟು ಹೋರಿ ಕಟ್ಟೇನೆ. ಯಾಕೆ ಅಂದ್ರೆ ನಾನು ನನಗೆ ಯಾವ್ದೋ ಒಂದು ಹೋರಿ ಚೆನ್ನಾಗಿ ಕಾಣ್ತು ಅಂತ ಅಂದ್ರೆ ಆ ಹೋರಿ ತಗೋಬೇಕು. ಯಾರಿಗೋ ಕಾಂಪಿಟೇಷನಿಗೋಸ್ಕರ ಅಲ್ಲ. ನಾನು ಇವತ್ತು ನೀವು ಯಾರನ್ನಾದ್ರೂ ಕೇಳಿ ನೋಡ್ರಿ, ಒಳ್ಳೊಳ್ಳೆ ಹೋರಿ ಮಾಲೀಕರಿದ್ದಾರೆ ನನ್ನ ಜೊತೆಗೆ, ಯಾರು ಆತ್ಮೀಯವಾಗಿರ್ತಾರೆ, ನಮ್ಮ ನಾಯಕ ಹೋರಿಯರಾಗಿರ್ಬೋದು, ನನ್ನ ಜೊತೆಗೆ ಯಾರು ಟೋಟಲ್ ಆಗಿ ನಮ್ಮ ಮುತ್ತಣ್ಣರಾಗ್ಲಿ ಯಾರು ಚೆನ್ನಾಗಿದ್ದಾರೆ ಅವ್ರ ಹತ್ರ ನಮ್ಮ ಬಾಂಧವ್ಯ ಹೆಂಗಿರ್ತೈತಿ ಅಂದ್ರೆ, ನಾನು ಯಾವುದೇ ಒಂದು ಹಬ್ಬಕ್ಕೆ ಹಾಕ್ಬೇಕಾದ್ರೂ ನಾವು ದ್ವೇಷಕ್ಕೋಸ್ಕರ ಹೋರಿ ಹಾಕಲ್ಲ. ಬೇರೆಯವ್ರು ಹಾಕ್ತಾರಲ್ಲ, ಅವನು ಬಂದಾನ ಅಂದ್ರೆ ನಾವು ಹೋಗ್ಬೇಕಲ್ಲಿ, ನನಗೆ ಅದು ಬೇಡ. ಈಗ ನಾವು ನೀವು ಚೆನ್ನಾಗಿರ್ತೀವಿ, ನಮ್ಮೊಳಗೆ ಇಲ್ಲಿ ನಾಳೆ ಒಂದು ಪ್ರೈಸ್ ಕೊಡೋ ವಿಚಾರದಾಗಲಿನೋ ಯಾವುದು ಒಂದು ಸಮಸ್ಯೆ ಬರಬಾರ್ದು ಅಂತೇಳಿ, ಅಣ್ಣ ನೀವು ಹಾಕಿದ್ರೆ ನಾನು ಹಾಕಲ್ಲ, ನಾನು ಈ ಥರ ಹಿಂದಕ್ಕೆ ಸರಿತೇ ಹೊರ್ತನು ನಾನು ಜೀವನದಾಗ ಚಾಲೆಂಜ್ ಮಾಡಿ ಹಬ್ಬ ಮಾಡಲ್ಲ. ಆ ಥರ ಇದ್ದಾಗೆ ನಾನು ಏನು ಮಾಡಿದೆ, ನನಗೆ ತಮಿಳ್ನಾಡು ಜಾಸ್ತಿ ಲಿಂಕ್ ಬೆಳೀತು. ನಾನು ಆ ಟೈಮಲ್ಲಿ ನಾನು ಕರ್ನಾಟಕದಲ್ಲಿ ಎಷ್ಟೋ ವರ್ಗಳು ಹೆಸರಾಂತ ವರ್ಗಳಿದಾವೆ, ನಾನು ತಂದು ಕೊಟ್ಟವು, ನಾವು ಕೊಟ್ಟವೆ, ಹೆಸರು ಮಾಡ್ತಾ ಇದ್ದಾವೆ. ನಾನು ಇವತ್ತು ನಮಗೆ ನಾನು ಬೇಜಾರು ಹೆಂಗ ಅಂದ್ರೆ, ಕೆಲವೊಂದು ಜನ ಗೆದ್ರೆ ಆಡಕ್ ಬಂದಿದ್ದೆ, ಸೋತ್ರ ನೋಡಕ್ ಬಂದಿದ್ದೆ ಅನ್ನೋರು ಭಾಳ ಜನ. ಇವತ್ತು ನಮಗೆ ಸೂಪರ್ ಹೋರಿ ಕೊಟ್ಟಾರಲ್ಲ, ಇವತ್ತು ಅವರು ಹೋರಿ ಮಾರ ಕೊಟ್ಟವಿ ಅನ್ನೋ ಭಾವನೆದಾಗಿಲ್ಲ. ಅವರು ನಾವೇ ಮಾಲೀಕರು ಅನ್ನೋ ಥರನೇ ಇದಾರೆ ಅವ್ರು. ಯಾಕೆಂದ್ರೆ ಅವ್ರಿಗೆ ಆ ಥರ ಒಂದು ಸ್ಥಾನನ ಕೊಟ್ಟಿವಿ ನಾವು. ಅವರು ಇವತ್ತು ಸೂಪರ್ ಕೊಟ್ಟಿರೋದ್ರಿಂದ ನಾವು ಹೆಸರು ಮಾಡ್ತಾ ಇರೋದು. ಇದನ್ನ ನಾವು ಇದು ಹಿಡ್ಕೊಂಡು ನಾವು ಯಾರೇ ನಮಗೆ ಹೋರಿ ಕೊಟ್ಟಾರಾಗಿರಲಿ, ನಾವು ಯಾರದೇ ಹೋರಿ ತಂದಾರಾಗಿರಲಿ, ಅವರಿಗೆ ಯಾವ ಗೌರವ ಕೊಡಬೇಕು ಅದನ್ನ ಕೊಟ್ಕೊಂತ ಬಂದಾಗೆ, ನಾವು ಯಾವುದೋ ಒಂದು ಹೋರಿ ತಗೋಣಕ್ಕೆ ಹೋದಾಗೆ ನಮಗೆ ಕರೆದು ಹೋರಿ ಕೊಡ್ತಾರೆ. ಅಣ್ಣ ನಿಮ್ಮ ಹತ್ರ ಇರಲಿ, ಈ ಥರ ಜಾಸ್ತಿ ಕೊಟ್ಟವು ಹೋರಿಗಳು ನಮಗೆ. ಅಣ್ಣ ನಿಮ್ಮ ಹತ್ರ ಇದ್ರೆ ಹೆಸರು ಆಕತಿ, ನಮ್ಮ ಹೋರಿ ಲೆವೆಲ್ಲೇ ಚೇಂಜ್ ಆಕತಿ. ಈ ಥರ ಒಂದು ಭಾವನೆ ಇರೋದ್ರಿಂದನೇ ನಾವು ಜಾಸ್ತಿ ಹೋರಿ ಕಟ್ಟಕ್ಕೆ ಸಾಧ್ಯ ಆಗಿದ್ದು. ಓಕೆ, ಫಸ್ಟ್ ನೀವು ಕಟ್ಟಿದ್ದು ಹೋರಿ ಯಾವುದು? ಫಸ್ಟ್ ಕಟ್ಟಿದ್ದು ಅಂತ ಅಂದರೆ, ಒಂದು ನಾವು
ನಮ್ಮ ಅಪ್ಪರಿಗೆ ಇದ್ರ ಬಗ್ಗೆ ಹುಚ್ಚೇ ಇಲ್ಲ. ಸ್ಟಾರ್ಟಿಂಗ್ ಎಲ್ಲ ನಮ್ಮ ಅಪ್ಪರಿಗೆ ಹಬ್ಬ ಅಂದ್ರೆ ಗೊತ್ತಿಲ್ಲ. ಆ ಥರ ಬಂದಿರೋರು. ನನಗೆ ಅದು ಕ್ರೇಜ್ ಬಂತು. ಶಿಳಾಗೊಪ್ಪ ಮಾರ್ಕೆಟಿಗೆ ಹೋಗಿದ್ದೀವಿ. ನಮಗೆ ಒಂದು ಎತ್ತು ಬೇಕಿತ್ತು. ಎತ್ತು ತರಬೇಕಿತ್ತು. ನಮ್ಮ ಮನೆಯಲ್ಲಿ ಒಂದು ಮನೆಯಲ್ಲೇ ಹುಟ್ಟಿರೋದು ಎತ್ತಿತ್ತು. ಅದು ಸುಮ್ಮನೆ ಹಬ್ಬ ಮಾಡೋದು, ಹಂಗೆ ಅದೇನ ಅಂತ ದೊಡ್ಡ ಹಬ್ಬದಲ್ಲ, ಸುಮ್ಮನೆ ಹಬ್ಬ ಮಾಡೋದು. ನಮ್ಮ ಚಿಕ್ಕಪ್ಪರೊಬ್ರು, ಇಲ್ಲ ಚಿಕ್ಕಪ್ಪ ನನಗೆ ಹಬ್ಬದ ಎತ್ತೇ ಬೇಕು ಅಂತ ಹಠ ಹಿಡಿದೆ ನಾನು. ಸುಮ್ಮನೆ ಅವ್ರು ಏನು ಮಾಡ್ಯಾರ, ಫಸ್ಟೇ ಹೋಗಿ ಹೋರಿ ಓನರಿಗೆ ಹೇಳ್ಯಾರ, ಹಬ್ಬ ಮಾಡ್ತತಿ ಅಂತ ಹೇಳ್ರಿ, ಇದು ನಮ್ಮ ಹುಡುಗರನ್ನ ಕರ್ಕೊಂಬರ್ತೀವಿ ಅಂತ ಹೇಳಿರೋ ಟೈಮಲ್ಲಿ ನಾವೇನು ಮಾಡಿದ್ವಿ, ಶಿಳಗೊಪ್ಪ ಸಂತೆಗೆ ಹೋದ್ವಿ. ನಮ್ಮ ಅಣ್ಣ, ನಾನು, ನಮ್ಮ ಗಣೇಶಣ್ಣ ಅಂತ ಹೇಳಿ, ಅವನು ಯಾವತ್ತೂ ನಮಗೆ ಬೆನ್ನೆಲುಬಾಗಿದ್ದ. ಅವನು ನಾನು ಹೋದ್ವಿ. ಇಲ್ಲ ಹೋರಿ ಹಬ್ಬದವ್ರನ್ನೇ ತರ್ಬೇಕಂತ. 5 ಹಬ್ಬ ಮಾಡ್ತದಂತ, ಇದನ್ನೇ ತಗರ್ರಿ ಅಂತ ಅಂದರು. ಇದು ನೋಡಿದ್ರೆ ಹಿಂಗೆ ನಿಂತ್ಕೊಂಡೈತಿ, ಇದೆಲ್ಲ ಹಬ್ಬ ಮಾಡ್ತೈತಿ ಅಂತ. ಇಲ್ಲ ಭಾರಿ ಹಬ್ಬ ಮಾಡ್ತೈತೆ ಅಂತಿದ್ದು ಅಂತ ಅಂದರು. ಸರಿ ಆಯಿತು ಅಂತ ಹೇಳಿ 12,500 ರೂಪಾಯಿ ವ್ಯಾಪಾರ ಆಯಿತು. ಅವಾಗಿನ ಕಾಲದಾಗೆ ವ್ಯಾಪಾರ ಆಯಿತು. ಸರಿ ಆಯ್ತು ಅಂತ ಹೇಳಿ 12,500 ರೂಪಾಯಿ ವ್ಯಾಪಾರ ಆಯಿತು. ಹೊರಗೆ ಹಿಡ್ಕೊಂಡ್ವಿ. ಹೊರಗೆ ಹಿಡ್ಕೊಂಡಾಗೆ ಒಂದು ಅದಕ್ಕೆ ನಾವು ರಿಬ್ಬನ್ ಮತ್ತು ಹೊಸ ದಂಡಿ ಕಟ್ಕೊಂಡು ಹೋಗೋಣ ಅಂತೇಳಿ ಹೊರಗೆ ಹಿಡ್ಕೊಂಡ್ವಿ. ಅಲ್ಲಿಂದ ಹಿಡ್ಕೊಂಡು ನಮ್ಮಿಂದ ನಡ್ಸ್ಕೊಂಡು ಹೋಗ್ಬೇಕು. ಅವಾಗ ಗಾಡಿನೂ ಇಲ್ಲ, ಗಾಡಿ ಹೋಯೋ ಅಂತ ಇದನ್ನಿಲ್ಲ. ನಮ್ಮೂರಿಂದ ಹೆಚ್ಚು ಕಡಿಮೆ ಒಂದು 25 ಕಿಲೋಮೀಟರ್ ಅಲ್ಲಿಂದ ಊರಿಗೆ ನಡೆಸ್ಬೇಕು. ಸರಿ ಹಬ್ಬದ ಹೋರಿ ಅಂತ ಹೇಳಿರಿ, ಕೊಡ್ಸೇವಲ್ಲ 20 ನಡ್ಕೊಂಡು ಹೋಗ್ರಿ ಅಂತ ಹೇಳಿದ್ರು. ನಡ್ಕೊಂಡು ಹೊಡ್ಕೊಂಡು ಹೋಗ್ರಿ ನೀವೇ ಅಂತ ಹೇಳಿ ನಮಗೆ ಕೊಟ್ರು. ಇನ್ನೇನು ಹಿಂಗೆ ಹೋಗಿ ಎತ್ತು ಹೊರಗೆ ಹಿಡ್ಕೋಬೇಕು. ಅಲ್ಲಿಂದ ಶಿಳಾಗೊಪ್ಪ ಮೇನ್ ರೋಡಿಂದ, ಸಂತೆ ಮಾರ್ಕೆಟಿಂದ ಮೇನ್ ರೋಡಿಂದ ಹಿಡ್ಕೊಂಡ್ರೆ ನಮ್ಮಿಂದ ಹಿಡ್ಕೊಳಕ್ಕಾಗಲಿಲ್ಲ ಎತ್ತು. ಅಷ್ಟು ರಾಂಗ್ ಆಗ್ಬಿಡ್ತು. ರಾಂಗ್ ಆಗಿದ್ದು ಹಿಂಗೆ ಜೋಬ್ನ ಹಿಡ್ಕೊಂಡಿದ್ರು ನಮ್ಮ ಅಣ್ಣ, ರಿಬ್ಬನ್. ಅದ್ರ ಬರೀ ಅದಕ್ಕೆ ರಿಬ್ಬನ್ ಕಾಣಂಗಿರ್ಲಿಲ್ಲ, ಅಷ್ಟು ಕಾಡು. ಹೋಗಿ ಒಂದು ಮರಕ್ಕೆ ಹೊಡೆದ್ಬಿಡ್ತು. ನಾನೊಬ್ರು ಸೈಕಲ್ನಾರ ಹೋಗ್ತಾ ಇದ್ರು, ಅವರು ಸೈಕಲ್ನಾಗೆ ಹಣ ಸ್ವಲ್ಪ ಡ್ರಾಪ್ ಕೊಡ್ರಿ ಅಂತ ಹೇಳಿ ಹೋಗಿ ಮುಂದೆ ನಿಲ್ಸಿದ್ವಿ. ಹೋಗ್ತಾನೆ ಒಂದು ಸ್ಪೀಡಲ್ಲಿ ಹೋಗಿ ಮರಕ್ಕೆ ಹೊಡ್ಕೊಂಡಾಗೆ ಒಂದು ಕಾಲು ಚಪ್ಪಿ ನೋವಾಯ್ತು. ಚಪ್ಪಿ ನೋವಾಗಿ ಹೋದ್ವಿ. ಆದ್ರೂ ಬೆಳಗ್ಗೆ ಹೋಗಿ ಇಂಜೆಕ್ಷನ್ ಮಾಡಿಸಿದ್ವಿ. ಮಾರನೇ ದಿವಸನೇ ಗುಡ್ಡು ತಿಮ್ಮಕಟ್ಟಿ ಹಬ್ಬ. ಎತ್ತು ಹಬ್ಬ ಮಾಡ್ತತೆ ಅಂತ ಎಲ್ಲ ಚೆಕ್ ಮಾಡ್ಬೇಕಲ್ಲ. ಮತ್ತೆ ಅಲ್ಲಿಂದ ಹೆಚ್ಚು ಕಡಿಮೆ ಒಂದು 12-13 ಕಿಲೋಮೀಟರ್ ನಡ್ಸ್ಕೊಂಡು ಹೋಗ್ಬೇಕು. ಹೋಗೋ ಟೈಮಲ್ಲಿ ಸುರ್ಗಳ್ಳಿ ಅಂತ ಐತೆ, ಅಲ್ಲಿ ಇಂಜೆಕ್ಷನ್ ಮಾಡಿಸ್ಕೊಂಡು ಹೋದ್ವಿ. ಎತ್ತು ಹಬ್ಬ ಮಾಡ್ತೈತಿ ಅಂತ ಕನ್ಫರ್ಮ್. ಹಬ್ಬ ಮಾಡ್ತಾ ಇದು ಒಂಥರ ಈಗ ಅವರು ಹಬ್ಬ ಮಾಡೋದು ಅಲ್ಲಾಗಿತ್ತು, ಅವ್ರಿಗೆ ಅಲ್ಲಾಗಿತ್ತು. ನಮಗೆ ಬೇಕಿತ್ತು ಅವ್ರಿಗೆ ಹಬ್ಬ, ಅವ್ರ ಮನೆ ಹಬ್ಬದಲ್ಲ ಅಂತ ಹೇಳಿ. ಈ ಏನ್ ಇವ್ರೊಳಗೆ ಇದು ಮಾಡ್ಕೊಂಡು ಇದು ದೈವ ನಿರ್ಧಾರನೇ ಆಗೋದು, ಹಂಗೆ ಆಯ್ತದ. ಆ ಓರಿ ಕಟ್ಟಿದಾಗಿಂದಾನೆ ಹಬ್ಬದ ಕ್ರೇಜ್ ಬಂತು. ಅದ್ರ ಹೆಸರು ಏನಿಟ್ಟಿದ್ರಿ ಅವಾಗ? ಅದಕ್ಕೆ ಹೆಸರು ಅವಾಗ ಅಷ್ಟು ಹೆಸರು ಟ್ರೆಂಡ್ ಇರ್ಲಿಲ್ಲ. ನಾವ್ ಹೆಸರು ಮಾಡಿದ್ದೆ ಫಸ್ಟ್ ಮದಕರಿ ಅಂತ ಹೇಳಿ. ಮದಕರಿ ನಾವು ವಾಲ್ಮೀಕಿ. ನಮಗೆ ಆ ಟೈಮಲ್ಲಿ ಒಂಥರ ಜಾತಿ ಮೇಲೆ ಅಭಿಮಾನ ಜಾಸ್ತಿ. ಕೆಲವೊಂದ್ ಜನ ಏನೋ ಅದು ಎಲ್ಲ ಹಬ್ಬಕ್ಕೂ ಹೇಳಿ ಮಾಡಿಸಿದೆ ಇತ್ತು. ಕಂಚ ಹಬ್ಬದಾಗ ಪ್ರೈಸ್ ಹೊಡೆದತಿ, ಮತ್ತೆ ಟ್ರಿಪ್ಲೆಕ್ದಾಗ ಪ್ರೈಸ್ ಹೊಡೆದಿರ ಅಂತ ಐತೆ. ಅದು ಹೊಸೂರ್ ಗೂಳಿ ಅಂತ ಹೇಳಿ ಬೇರೆ ಅಲ್ಲೇ ಹಳ್ಳಿಯಾರು ತಗೊಂಡಿದ್ರು. ಅದನ್ನ ನಾವು ತಗೊಂಡಿವಿ. ನಾವು ತಗೊಂಡಿರೋ ಟೈಮಲ್ಲಿ ಅದು ಒಂದ್ 2-3 ಹತ್ರ ಕಂಚ ಹಬ್ಬದಾಗೆ ನಮ್ಮ ಈಸೂರಲ್ಲಿ ಕಂಚ ಹಬ್ಬ ಮಾಡಿದ್ರು. ಕಂಚ ಹಬ್ಬದಲ್ಲಿ ಈದ್ ಕಂಚದಿಂದ ಬರ್ತಾ ಇರ್ಲಿಲ್ಲ, ಇದ್ರ ಹಬ್ಬಕ್ಕೋಸ್ಕರ 3ನೇ ಪ್ರೈಸ್ ಕೊಟ್ಟಿದ್ರು. ಆ ತರ ಹಬ್ಬ ಮಾಡೋದು. ಅದಕ್ಕೆ ಮದಕರಿ ಅಂತ ಹೆಸರಿಟ್ಟಿವಿ. ಎಲ್ಲರೂ ಏನన్నారు, ಆ ಹೆಸರು ಇಡ್ಬಾಡ್ರಿ, ನೀವು ಜಾತಿ ಹೆಸರು ಇಟ್ರಿ ಎಲ್ಲೂ ಬಹುಮಾನ ಕೊಡಲ್ಲ. ನಮಗೆ ಬಹುಮಾನ ಇಂಪಾರ್ಟೆಂಟ್ ಅಲ್ಲ, ನಮಗೆ ಹೆಸರು ಇಂಪಾರ್ಟೆಂಟ್. ಆಮೇಲೆ ಏನ್ ಮಾಡ್ಕೊಂಡಿವಿ, ಆ ಹೆಸರನ್ನ ಮದಕರಿ ಅಂತ ಹೇಳಿ ಅಲ್ಲಿಗೆ ಯಾಕೆ ಸ್ಟಾಪ್ ಮಾಡಿದ್ವಿ ಅಂದ್ರೆ, ಆಮೇಲೆ ಯೋಚನೆ ಮಾಡಿದ್ವಿ, ನಮ್ ಜೊತೆಗೆ ಎಲ್ಲಾ ಜಾತಿ ಜನಾಂಗದ ಹುಡುಗರು ನಮ್ ಜೊತೆಗಿದ್ದಾರೆ. ನಾನು ವಾಲ್ಮೀಕಿ ಅಂತ ಹೇಳಿ ನಮ್ ಜಾತಿ ಬೆಳ್ಸಕ್ ಹೋದ್ರೆ ನಾನು ಇದ್ರಲ್ಲಿ ಹೆಸರು ಮಾಡಕ್ಕಾಗಲ್ಲ, ಅವ್ರಿಗೆ ಬೇಜಾರಾಕತಿ ಅಂತ ಹೇಳಿ ಅಲ್ಲಿಂದ ಹೆಸರು ಚೇಂಜ್ ಮಾಡ್ಕೊಂಡು ನಮ್ಮ ವಿನಯಣ್ಣ ಸಾವನಣ್ಣ ಅಂತ ಹೇಳಿ ಹಾನಗಲ್ನವ್ರವ್ರು, ಅವ್ರ ಪರಿಚಯ ಆಗಿ ಅವ್ರು ಈ ತರ ಒಂದ್ ಒಳ್ಳೆ ಎತ್ತೈತಿ, ಇಬ್ರು ಪಾರ್ಟ್ನರ್ ಅಲ್ಲಿ ತಗೋಣ ಅಂತ ಹೇಳಿದಾಗೆ ನಮ್ಮ ಮಹಾರಾಜ ಅಂತ ಹೆಸರು ಬರೋ ಕಾರಣನೇ ಅವ್ರ ಹಾನಗಲ್. ಇದು ಸೂಪರ್ ತೀರ್ಕೊಂಡಾದ್ಮೇಲೆ ಮಹಾರಾಜ ಸಿಕ್ಕಿದ್ದ? ಇಲ್ಲ, ಮಹಾರಾಜ ಇತ್ತು ನಮ್ಮ ಹತ್ರ. ಮಹಾರಾಜ ಇರೋ ಟೈಮಲ್ಲಿ 2 ಜೊತೆಗೆ ಇದ್ವು. ಇದು ಬ್ಯಾಡಗಿ ಸೂಪರ್ ಅಂತ ಹೇಳಿ ನಾನು ಹೋರಿ ಹಿಡಿಯೋ ಟೈಮಿಂದನು ಈ ಕಡೆ ಎಲ್ಲ ಫೇಮಸ್ ಹೋರಿ, ಜಡೆ ಹಬ್ಬದಾಗೆಲ್ಲ ಒಳ್ಳೆ ಹಬ್ಬ ಮಾಡಿರೋದು. ನಮ್ಮ ಶಿವಮೊಗ್ಗ ಸುದರ್ಶನ್ ಬಾಯ್ಸ್ ಸಪೋರ್ಟ್ ಇದ್ದಿದ್ದು ಆ ಹೋರಿ ಬ್ಯಾಡಗಿ ಸೂಪರ್. ಆವಾಗ ಏನ್ ಮಾಡಿದ್ವಿ, ನಾನು
ಏನಾದರೂ ಮಾಡಿ ಈ ಥರ ಎತ್ತು ನಾವು ಕಟ್ಬೇಕಲ್ಲ ಅಂತ ಹೇಳಿ PP ಎತ್ತು ಕಟ್ಬೇಕು ಅಂತ ಹೇಳಿ ಅದ್ರ ಮೇಲೆ ಇದು ಬಂದಾಗೆ ನಾ ಅವ್ರ ಹತ್ರನೂ ಮಾತಾಡ್ಕೊಂಡು ಮಾರಕ್ ಕೇಳಿದೀವಿ ನಾವು. ಅವ್ರು ಆ ಟೈಮಲ್ಲಿ ಇಲ್ಲಣ್ಣ ಮಾರಕ್ ಕೊಡೋದು ಬೇಡ, ನಾವು ನೀವು ವಿಶ್ವಾಸದ ಮೇಲೆ ಹಬ್ಬ ಮಾಡನ್ರಿ ಅಂತ ಹೇಳಿ ಒಂದ್ ಇದ್ರ ಮೇಲೆ ಕೊಟ್ಟಿದ್ದದು. ಮಹಾರಾಜ ಸೂಪರ್ ಜೊತೆಗೆ ಇದ್ವಾ. ಓಕೆ, ಇನ್ನೊಂದೇನಪ್ಪ ಅಂದ್ರೆ ಶಿಕಾರಿಪುರ ಸೈಡು ಈಗ ನಿಮ್ ಮೊದ್ಲಿಂದ PP ಅನ್ನೋದು ಈ ಕಡೆ ಬೆಳೆಸಿ ಹೌದಾ. ಶಿಕಾರಿಪುರ ಸೈಡ್ ಏನಿದ್ರು ಮೈ ತುಂಬಾ ಕೊಬ್ಬರಿ, ಅದ ರಾ ನಮ್ ಸೈಡ್ನರಿಗೆ ಕೊಬ್ಬರಿ ಕಟ್ಟೋದೇ ಒಂದು ಕ್ರೇಜ್. ಕ್ವಿಂಟಲ್ ಗಂಟೆ ಕೊಬ್ಬರಿ ಕಟ್ಬೇಕು. ಅವಾಗೆ 1 ಸರ 2 ಸರ ನಮ್ ಸೈಡ್ನಲ್ಲಿ ಒಟ್ ಮೈ ತುಂಬಾ ಕೊಬ್ಬರಿ. ನಾನ್ ಲಾಸ್ಟ್ ಹತ್ರದ್ದು ಒಂದು ಫೇಸ್ಬುಕ್ ನೇ ಫೋಟೋ ನೋಡಿದ್ದೆ. 2 ವೈಟ್ ಜೊತೆ ಇರ್ತವೆ, ಹಿಂಗ್ ಈ ತರ ಕೊಂಬಿರ್ತೈತಿ, ಎಂತ ಕುರುಬರ ಹುಲಿನ ಏನೋ ಒಂದಿರ್ತೈತಿ. ಮೈ ತುಂಬಾ ಕಟ್ಟ್ಯಾರ, ಬಿಳೆ ಹೋರಿ ಅವು, ಮೈ ತುಂಬಾ. ಅವ ನಮ್ಮ ಸೈಡ್ನರಿ ಒಟ್ಟು ನಮ್ಮ ಶಿಕಾರಿಪುರ ಆಗಲಿ ಆ ಕಡೆ ಗುಡ್ಡಿ ತಿಮ್ಮಕಟ್ಟಿ ಆಗಲಿ ನಂಬ್ರಿ ಹೋರಿ ತರ್ಬೇಕು, ಮೈ ತುಂಬ ಕೊಬ್ಬರಿ ಕಟ್ಬೇಕು. ಓಕೆ ಅಂಥದ್ರಾಗೆ PP ಹೋರಿ ಅನ್ನೋದು ಕಟ್ಟಬೇಕು ಅಂತೀರಾ. ನಾನು ಅನ್ಕೊಂಡಿರೋದು ಮತ್ತೆ ನಾನು ಒಂದಿಬ್ರು ಕಡೆ ಕೇಳ್ಪಟ್ಟಿರೋದು, ಶಿಕಾರಿಪುರದ ಸೈಡಿಗೆ ಅಂದ್ರೆ ಈ ಮಲೆನಾಡು ಸೈಡಿಗೆ ಪ್ರಪ್ರಥಮವಾಗಿ PP ಹೋರಿ ಪರಿಚಯ ಮಾಡಿಕೊಟ್ಟಿದ್ದು ನೀವೇನಾ? ನಾವೇ ಅಲ್ಲಿ. ನನಗೆ ಹೆಂಗೆ ಅಂದ್ರೆ ನನಗೆ ಪರಿಚಯ ಆಗಿದ್ದು ಬ್ಯಾಡಗಿ ಹೋರಿ. ಇದನ್ನ ನಮ್ಮ ತಾಲೂಕಿಗೂ ಅವಾಗೆ ಕರೆಸ್ತಿದ್ವಿ. ಇನ್ನು ಆ ಬ್ಯಾಡಗಿಯಾಗಿದ್ದಾಗೆ ನಮ್ಮ ತಾಲೂಕು ಹಬ್ಬ ಇದ್ದಾಗೆ ನಾವು ಅವ್ರಿಗೆ ಹೇಳಿ ಈ ಹಬ್ಬಕ್ಕೆ ಹಾಕ್ರಿ ಅಂತ ಹೇಳಿ ಹಾಕ್ತಿದ್ವಿ. ಅದು ಯಾವಾಗ ಕ್ರೇಜ್ ಬಂತು, ಅದಕ್ಕಿಂತ ನಾವು ಸೂಪರ್ ಹೋರಿ ತರ್ಲಿಕ್ಕಿಂತ ಮುಂಚೆ ಸೂಪರ್ ಹೋರಿ ಮಾಲೀಕರ ನನಗೊಂದು ನಮ್ಮ ಹಾವೇರಿ ಮದಕರಿ ಅಂತ ಒಂದು ಹೋರಿತ್ತು. ಹಾವೇರಿ ಈಗೇನ್ ರಾಕ್ ಸ್ಟಾರ್ ಐತಲ್ಲ, ರಾಕ್ ಸ್ಟಾರ್ ನಾಡ್ದೆ ಮದಕರಿ ಅಂತ ಹೋರಿತ್ತು. ಇದನ್ನ ಕಟಗ್ರಿ ಕೊಟ್ಟಿದ್ರು ಅವ್ರು. ಕಟಗ್ರಿ ಕೊಟ್ಟಿದ್ರು. ಇವ್ರು ಫೋನ್ ಮಾಡಿದ್ರು ನಮಗೆ, ಹಬ್ಬಣ್ಣ ಅಂತ ಹೇಳಿ ನಮ್ ರಾಜು ತಾಳಿಕೋಟೆ ಇದಾರಲ್ಲ ಅವ್ರ ಅಳಿಯರ ಮೂಲ ಮಾಲೀಕರು, ಸೂಪರ್ ಹೋರಿ ಮೂಲ ಮಾಲೀಕರು ಅವ್ರು, ಅಬ್ದುಲ್ ಅಂತ ಹೇಳಿ ಬ್ಯಾಡಗಿಯಾರು. ಅವ್ರು ನನಗೆ ಫೋನ್ ಮಾಡಿದ್ರು, ಅಣ್ಣ ಈ ತರ ಒಂದ್ ಎತ್ತು ಐತಿ, ಹಿಂಗೆ ಇದಕ್ಕೆ ಹೋಗಿ ಕಟಗ್ರ ಹತ್ರ ಹೋಗೈತಿ, ಎತ್ತು ತಗೋಣ ಅಂತ ಅಂದ್ರು. ಸರಿ ಆಯ್ತಣ್ಣ ಅಂತ ಹೇಳಿ ನಾನು ಹೋದಲ್ಲಿಗೆ. ಅದು 15,000 ವ್ಯಾಪಾರ ಆಯ್ತು. ಅಂದ್ರೆ ಅದಕ್ಕೇನು ಹುಷಾರ್ ಇರ್ಲಿಲ್ವಾ ಅಥವಾ ಏಜ್ ಆಗೈತೆ ಅಂತ ಕೊಟ್ಟಿದ್ರು. ಅದಕ್ಕೆ ಒಂಚೂರು ಕಾಲು ಇದ್ವು ಆತ, ಹಂಗಾಗಿ ಕೊಟ್ಟಿದ್ರು. ನನಗೆ ಅವಾಗ PP ಹೋರಿ ಕಟ್ಬೇಕಲ್ಲ, ಆ ಫಸ್ಟ್ ತಂದಿರೋದೇ ನಾನು ಹಾವೇರಿ ಮದಕರಿ ಅಂತ ಹೇಳಿ ರಾಕ್ ಸ್ಟಾರ್ ನೇರದ ಹೋರಿನೇ PP ಹೋರಿಗಾಗಿ ನಾನು ಫಸ್ಟ್ ತಂದೆ. ಓಕೆ, ಫಸ್ಟ್ ಅದನ್ನ ತರ್ತೀರಾ. ಕಾಲ್ ನೋವಾಗಿತ್ತು ಅಂದ್ರೆ ಅದ್ರಾಗ ಹೆಂಗ್ ಹಬ್ಬ ಮಾಡಿದ್ರಿ? ನನಗೆ ಒಟ್ಟು ಏನು PP ಹೋರಿ ಕಟ್ಬೇಕು, ಆ ಎತ್ತನ್ನ ಅಲ್ಲಿಂದ ಉಳಿಸ್ಬೇಕು, ರಕ್ಷಣೆ ಮಾಡ್ಬೇಕಾಗಿತ್ತು. ನಾನು ಏನು ಈಗ ಅಲ್ಲಿ ಬಿಟ್ಟಿದ್ರು ಅವ್ರು ಕೊಯ್ಕೊಂಡ್ ತಿಂತಿದ್ರು, ಅದನ್ನ ರಕ್ಷಣೆ ಮಾಡಕ್ಕೋಸ್ಕರ ಆ ಹೋರಿ ತಗೊಂಡು ನಾನು ಅದ್ರಲ್ಲಿ ಒಂದ್ 2-3 ಹಬ್ಬ ಮಾಡಿ ಹಿಡಿದ್ರು. ಅದನ್ನ ಹಿಡಿದ್ರು ಬೇಜಾರು ಇರ್ತದಲ್ಲ, ಯಾಕೆಂದ್ರೆ ಜೀವ ಉಳಿಸಿದ್ವಿ ಅಂತ ಹೇಳಿ. ಆಮೇಲೆ ನಾನು ಸುಮ್ನೆ ಒಂದು ನಮ್ಮವರಿಗೆ ಒಬ್ರಿಗೆ ಕೊಟ್ಟದ್ದು. ಹೌದಾ? ಓಕೆ, ಅದಾದ್ಮೇಲೆ ಸೂಪರ್ ಸಿಗತ್ತೆ. ಸೂಪರ್ಗೆ ಮತ್ತೆ ಮಹಾರಾಜ ಕಂಪೇರ್ ಮಾಡಿದ್ರೆ ಯಾವ ತರ ಹಬ್ಬ ಬರ್ತಿತ್ತು? ಹಬ್ಬದೊಳಗೆ ಡಿಫ್ರೆನ್ಸ್ ಇದೆ ಅಂದ್ರೆ ಹಳೆ ಸೂಪರ್. ಈಗ ಹಿಂಗೆ ಅಂದ್ರೆ ಇಲ್ಲಿ ಒಳ್ಳೆತನ, ಒಳ್ಳೆ ಗುಣ, ನಾನು ನನ್ನ ಜೊತೆಗಿದ್ದರನ್ನ ಹೆಂಗ್ ಬೆಳೆಸ್ತೀನಿ ಅನ್ನೋದಕ್ಕೆ ಕಾರಣನೇ ಸೂಪರ್. ಈಗ ಹೆಂಗೆ ಅಂದ್ರೆ ಸೂಪರ್ PP ಇಲ್ಲಿ ಹಬ್ಬ ಮಾಡೋದು. ಸೂಪರ್ನ ಬರೀ ಬಕ್ಕ ಬಿಟ್ರೆ ಅದ ಹಬ್ಬನೇ, ಅದಕ್ಕೆ ಹಬ್ಬ ಅನ್ನೋದೇ ಗೊತ್ತಿರ್ಲಿಲ್ಲ. ಮಹಾರಾಜ ಹೆಂಗೆ ಅಂದ್ರೆ ಮಹಾರಾಜಿಗೆ PP ಅಂದ್ರೆ ಗೊತ್ತಿರ್ಲಿಲ್ಲ, ಅದು ಬಕ್ಕ ಬಿಟ್ಟಿರೋದು. ಇದು ಏನಾಗ್ತದೆ, ಮಹಾರಾಜ ಎಲ್ಲಾ ಮಾದರಿ ಹಬ್ಬಕ್ಕೂ ಪರ್ಫೆಕ್ಟ್ ಇತ್ತು. ಹೆಂಗೆ ಅಂದ್ರೆ ಪಿಪಿಗೂ ಸಹಿ, ಸ್ಪೀಡಿಗೂ ಸಹಿ, ಕೊಬ್ಬರಿಗೂ ಸಹಿ. ನಾವೇನ್ ಮಾಡ್ತಿದ್ವಿ, ಗಗ್ರಿ ಹಾಕಿ ನಮ್ ಕಡೆ ಅವ ಟ್ರೆಂಡ್ ಹೆಂಗೆ ಅಂದ್ರೆ ಗಗ್ರಿ ಅದ್ ಮಾಡಿ ಫಸ್ಟ್ ಸ್ಟಾರ್ಟಿಂಗ್ ಅದರಲ್ಲಿ ಹಬ್ಬ ಮಾಡ್ತಾ ಇದ್ವಿ. ಹಬ್ಬ ಮಾಡಿ ಒಂದೇ ಒಂದು ದಿವಸ ಅದಕ್ಕೆ PP ರೂಢ ಮಾಡಿರ್ಲಿಲ್ಲ. ಚಟ್ಟು ಗಿಟ್ಟು ಏನ್ ಮಾಡಿದ್ವಿ, ನಮ್ಮ ಅಣ್ಣಾರ ಇವ್ರೆ ಬ್ಯಾಡಗಿಯರ್ ಏನ್ ಮಾಡಿದ್ರು, ಅಣ್ಣ ಏನಾರ ಆಗಿರ್ಲಿ ಸೂಪರ್ ಮಹಾರಾಜಿಗೆ PP ಏರ್ಸಾನ್ರಿ. ಈಗ ಬ್ಯಾಡಗಿ ಹಬ್ಬಕ್ಕೆ ಸ್ಟಾರ್ಟಿಂಗ್ PP ಹಬ್ಬ ಮಾಡಿದ್ದೆ ಬ್ಯಾಡಗಿ ಹಬ್ಬದಲ್ಲೇ ಹೈಲೈಟ್ ಆಗಿದ್ದು. ಹಂಗೆ ಅಂದ್ರೆ ಎತ್ತು ರೈಟ್ ಸೈಡ್ ಬಂದಿರ್ಲಿಲ್ಲ. ಫಸ್ಟ್ನೇ ರೌಂಡ್ ಲೆಫ್ಟಿಗೆ ಹೋತು, ಒಂದು ಚೂರು ಬಲೂನ್ ಶೇಕ್ ಮಾಡಲಿಲ್ಲ, ಏನಿಲ್ಲ, ಲೆಫ್ಟಿಗೆ ಹೋತು. 2ನೇ ರೌಂಡ್ ಟಾಪ್ ಆಗಿ ರೈಟ್ ಸೈಡ್ ಬಂತು. ಎಲ್ಲರ ಕಣ್ಣು ಅದ್ರ ಮೇಲೆ ಬಿತ್ತಾವ. ಈಗ ನೋಡು ಹೆಂಗೆ ಅಂದ್ರೆ ನಾನು ಬೆಳೆದಲ್ದ ಜೊತೆಗಿದ್ದರನ್ನು ಬೆಳೆಸ್ಬೇಕು ಅನ್ನೋದಕ್ಕೆ ಕಾರಣನೇ ಸೂಪರ್ ಮಹಾರಾಜನ್ PP ರೆಡಿ ಆದಂಗೆ. ಎರಡಕ್ಕೂ ಕಾಂಬಿನೇಷನ್ ಹೊಂದಾಣಿಕೆ, ಭರ್ಜರಿ ಜೋಡಿ ಆ ತರ ಇದ್ದಾಗೆ ಸ್ಟಾರ್ಟಿಂಗ್ ಬಲೂನಲ್ಲಿ ಹಬ್ಬ ಮಾಡಿದ್ದೆ. ಓಕೆ, ಅರೌಂಡ್ ಇವಾಗ ಒಂದು 7 ವರ್ಷ 8 ವರ್ಷ ಹಿಂದೆ ಅನ್ಸುತ್ತೆ, ನಾನು ಫಸ್ಟ್ ಟೈಮ್ ಅವಾಗ ನಮ್ಮ ತಾಯಿಯವ್ರ ಫೋನು ತಂದೆಯವ್ರ ಫೋನು, ನಮ್ಮ ಕಡೆ ಫೋನು ಇರಲಿಲ್ಲ. ಅವಾಗ ನಾನು ಸೂಪರ್ ಹೋರಿ ಅಂತ ಗೊತ್ತಾಗಿದ್ದು ನನಗೆ TV9 ವಿಡಿಯೋದಿಂದ. ತೀರ್ಕೊಂಡಾಗ TV9 ಅಲ್ಲಿ ಒಂದು ವಿಡಿಯೋ ಮಾಡ್ತಾರೆ, ಅದನ್ನ ನೋಡಿ ನನಗೆ ಗೊತ್ತಾಗತ್ತೆ. ಆಮೇಲೆ ಇದ್ಯಾವ್ದಪ್ಪ ಹೋರಿ,
ಆಮೇಲೆ ಯೂಟ್ಯೂಬ್ನಾಗೆಲ್ಲ ಸರ್ಚ್ ಮಾಡ್ತೇನೆ, ನೋಡ್ತೇನೆ. ಅವಾಗ ನನಗೆ ಇಷ್ಟ ಆಗಿದ್ದು ಹಳೆ ಸೂಪರಿಂದ ಒಂದು ವಿಡಿಯೋ, ಮಾಸೂರು ಹಬ್ಬ ಹೋರಿ ಬಿಡ್ತಾರೆ. ನೀವು ಆಲ್ಮೋಸ್ಟ್ 3% ಅಖಾಡ ದಾಟ್ಕೊಂಡು ಬಂದಿರ್ತೀರ. ಅದನ್ನ ಯಾರಿಗೋ ಒಬ್ರಿಗೆ ಮಾತಾಡಿಸಿ ನೀವು ಮುಂದೆ ಓಡೋಗ್ತೀರಿ. ಅದು ಹಂಗೆ ನಿಮ್ಮ ಹಿಂದೆ ಬರ್ತದ. ಅಷ್ಟು ಅಖಾಡ ದಾಟಿ ನೀವು ಕಂಡ ತಕ್ಷಣ ಅದು ಅಷ್ಟೇ ಒಂದೊಂದು ಹೆಜ್ಜೆ ಸ್ಲೋ ಹಾಕಂತ ನಿಮ್ಮ ಹಿಂದೆ ಹೋಗ್ತದ. ಅದನ್ನ ನೋಡಿ ನಾನು ಫಿದಾ ಆಗ್ಬಿಟ್ಟೆ. ಕಟ್ಟಿದ್ರೆ ಈ ಥರ ಕಟ್ಟಬೇಕು, ರೂಢಿ ಮಾಡ್ಕೊಂಡ್ರೆ ಈ ಥರ ರೂಢಿ ಮಾಡ್ಕೋಬೇಕು ಅಂತ. ಸೊ ಆ ಹೋರಿ ಬಗ್ಗೆ ಇನ್ನೂ ಏನಾರು ಹೇಳ್ಬೇಕನ್ಸರಿ ಏನು ಹೇಳ್ತೀರಿ? ಯಾಕಂದ್ರೆ ಹಿಂದೂ ಮುಸ್ಲಿಂ ಭಾವೈಕ್ಯತೆಯನ್ನು ತಂದು ಕೊಟ್ಟಿದ್ದು ಹೋರಿ. ಈಗ ಯಾರಿಗೆ ಆಗಿರ್ಲಿ, ನಾವು ನಮ್ಮಲ್ಲಿ ಒಳ್ಳೆತನ ಒಳ್ಳೆ ಗುಣ ಇತ್ತು ಅಂದ್ರೆ ಬೇರೆಯವ್ರನ್ನ ಬೆಳೆಸ್ಬೋದು. ಯಾರಿಗೋ ಇನ್ನೊಂದು ನಾನು ನಿಮಗೆ ಎಷ್ಟು ಹೇಳಿದ್ರು ನೀವು ತಿಳ್ಕೊಳಲ್ಲ. ನೀವು ನೋಡಿ ಕಲ್ತಾಗೆ ನೀವು ಏನೇ ಮಾಡ್ರಿ, ಈಗ ನೀವು ಮಾಡೋದನ್ನ ಕಾಫಿ ಮಾಡಿದ್ರೆ ಎಷ್ಟು ದಿವಸ ಮಾಡ್ತಾರ, ಏನೇ ಮಾಡಿದ್ರು ನಾವು ಡಿಫ್ರೆಂಟ್ ಆಗಿರ್ಬೇಕು. ಯಾರೋ ಮಾಡಿಲ್ಲ ಅಂದ್ರೆ ಅದನ್ನ ನಾವು ಮಾಡ್ಬೇಕು. ಈಗ ನಾವೇ ಈ ಹಬ್ಬದಲ್ಲಿ ಒಂದು ಹೋರಿ ಸಾಕ್ಬೇಕು ಅಂದ್ರೆ ಅದನ್ನ ನಾವೆಷ್ಟು ಪ್ರೀತಿಯಿಂದ ಸಾಕಿರ್ತೇವೆ ಅದು ನಮಗಷ್ಟು ಪ್ರೀತಿ ತೋರಿಸ್ತೈತಿ. ಈಗ ಯಾರ್ದೋ ಮನೆ ಕಟ್ಟಿ ಹುಲ್ಲಾಕಿ ನಾನು ಯಾರೋ ಮೇಯಿಸಿ ನಾನು ಹೆಸರು ಮಾಡಿ ನಾಳೆ ನಾನು ಏನೋ ಮಾಡ್ತೇನೆ ಅಂತ ಅಂದ್ರೆ ಅಲ್ಲ. ನಾನು ಅದರ ಯೋಗಕ್ಷೇಮ, ಅದಕ್ಕೆ ಯಾವ ಟೈಮಲ್ಲಿ ಏನಾಗಿರ್ತೈತಿ, ಅದರ ಸಗಣಿ ಬಾಚಿ, ಅದಕ್ಕೆ ಮೇವ್ ಹಾಕಿ, ಅದ್ರ ಮೈ ತೊಳೆದು ಇಷ್ಟೆಲ್ಲ ಮಾಡಿದಾಗೆ ನಮಗೂ ಅದಕ್ಕೂ ಅವಿನಾಭಾವ ಸಂಬಂಧ ಬೆಳಿತೈತಿ. ಸಂಬಂಧ ಬೆಳೆದಾಗೆ ಇವನು ನಮ್ಮನು, ನಮ್ಮ ಮಾಲೀಕ, ನನ್ನ ಬೆಳೆಸಿದನು, ನನ್ನ ಸಾಕಿದನು, ಇವನಿಗೆ ನೋವು ಮಾಡಬಾರ್ದು, ಇವನಿಗೆ ಅನಾಹುತ ಮಾಡಬಾರ್ದು, ಇವನ್ ಇರೋದ್ರಿಂದ ನಾನಿರೋದ್ರಿಂದ ಅವನಿರೋದು, ಇವೆಲ್ಲ ಇದ್ದಾಗೆ ಅದು ನನ್ನ ಜೊತೆ ಬಂದ್ ನಿಲ್ಲ ಅಂತ ಶಕ್ತಿನೂ ಇರ್ತೈತಿ, ಆ ನಿಲ್ಲ ಅಂತ ಪ್ರೀತಿನೂ ತೋರಿಸ್ತೈತಿ. ಈಗ ಇದೇ ಉದಾಹರಣೆ ಅಂದ್ರೆ ಕ್ವಾಡದೊಂದು ಎತ್ತು ಬ್ಯಾಡಗೆ ಗುತ್ತೆ ಮಾರ್ ತಗೊಂಡೋಗಿದ್ರು. ಇವತ್ತಿಗೂ ಅವರು ಸಣ್ಣಕ್ಕಿದ್ದಾಗಿಂದ ಹಬ್ಬ ಮಾಡಿದ್ರು ಕ್ವಾಡದರಿಗೆ ಯಾವತ್ತು ಎತ್ತು ಎದುರಿಗೆ ಹಿಡಿಯಕ್ ಹಾಕಿದ್ದಿಲ್ಲ, ಅವರಿಂದಾನು ಹಿಡಿಯಕ್ ಆಗ್ಲಿಲ್ಲ ಎತ್ತು. ನನಗೆ ಒಂದ್ಸತಿ ಏನಂತ ಕೇಳಿದ್ರು, ನಾನು ಈ ವಿಚಾರನ ನೇರವಾಗಿ ಹೇಳ್ತಾ ಇದ್ದೀನಿ, ಅಣ್ಣ ನೀವು ಇದು ಮಾಡ್ಸ್ಕೊಂಬರ್ತಿಲ್ಲ, ನಿಂಬೆಹಣ್ಣು ಮಾಡ್ಸ್ಕೊಂಬರ್ತಿಲ್ಲ, ನಮಗ್ ಮಾಡಿಸ್ಕೊಡ್ರಿ ಅಂತ ಫೋನ್ ಮಾಡಿದ್ರು. ರೂಢಿ ಮಾಡ್ಕೊಳಕ್ಕೆ ಕ್ವಾಡದರು. ಅವಾಗ ಏನ್ ಹೇಳ್ದೆ, ನಾನು ಒಂದೇ ಮಾತು ಹೇಳಿದೆ, ಅಣ್ಣ ಸರಿ ಆಯ್ತು, ನಿನಗ್ ಯಾರು ಹೇಳಿದ್ರು ಅವ್ರನ್ನ ಕರ್ಕೊಂಬ, ಇಲ್ಲ ನಿನ್ನ ಹೋರಿ ಕೊಡು, ನಿನ್ನ ಹೋರಿ ನನಗೆ 8 ದಿವಸ ಕೊಡು, ನೀನು ಯಾವ ಹಬ್ಬಕ್ಕೆ ಕೇಳ್ತಿ ಆ ಹಬ್ಬಕ್ಕೆ ಹಾಕ, ನಿನ್ನ ಹೋರಿ ಹಾಕ, ನಿನ್ನ ಹೋರಿ ಎದ್ರಿ ನಾನು ಹಿಡಿದು ಕೊಡ್ತೇನೆ. ನಾನು ಹೋರಿ ಹಿಡಿದು ಕೊಟ್ಟೆ ಅಂದ್ರೆ ನೀನು ಹೋರಿ ಬಿಟ್ಟು ಹೋಗ್ಬೇಕು. ನಾನು ನಿಮ್ಮ ಹೋರಿ ಹಿಡಿದು ಕೊಟ್ಟಿಲ್ಲ ಅಂದ್ರೆ ನಿಮ್ಮ ಮನೆ ನಾನು ಸಾಯೋವರೆಗೂ ಸಗಣಿ ಬಾಸ್ತೇನೆ ಅಂತ ಹೇಳಿದಾಗೆ ಅಲ್ಲಿಗೆ ಅವ್ರಿಗೂ ನಮಗೂ ಸ್ವಲ್ಪ ಮಾತುಕತೆ ಆಯ್ತು. ಅಷ್ಟಕ್ಕೆ ಸುಮ್ಮನಾದ್ರು. ಆ ಹೋರಿನ ಕೊನೆಗೂ ಇವ್ರ ಕೈಯಿಂದ ಪಳಗ್ಸಕ್ಕಾಗ್ಲಿಲ್ಲ ಅಂತೇಳಿ ಬ್ಯಾಡಿಗೆ ಗುತ್ತೆ ಮಾರು ಹೋಯ್ದ್ರು. ಬ್ಯಾಡಿಗೆ ಗುತ್ತೆ ಮಾರು ಹೋಗಿ ಅವರಿಂದನೇ ಅದಕ್ಕೆ ಹಬ್ಬ ಮಾಡೋಕ್ಕಾಗಲಿಲ್ಲ. ನಾನು ತಗೊಂಡೋದೆ ಫಸ್ಟ್ನೇ ಹಬ್ಬದ 3 ಕಿಲೋಮೀಟರ್ ಹೊರಗೆ ಹೋತು. ಅಲ್ಲಿಂದ ಇನ್ನೂ ಸ್ಟಾರ್ಟಿಂಗ್ ಅಲ್ಲ ಅಂತೇಳಿ ಹಂಗೆ ತಗೊಂಡು ಡೈರೆಕ್ಟಾಗಿ ಹೋಗಿ ಇದಕ್ಕೆ ಹಾಕಿದೀವಿ, 500 ಕೋಟೆ ಹಬ್ಬಕ್ಕೆ. 500 ಕೋಟೆ ಹಬ್ಬದಾಗ 3 ರೌಂಡ್ ಬಿಟ್ಟಿವಿ ಹಬ್ಬನ. ಅಲ್ಲಿಂದ ನೆಕ್ಸ್ಟ್ 2-3 ಹಬ್ಬ ಮಾಡಿ ಇಲ್ಲೇ ಭಾಳ ದೂರ ಅಲ್ಲ, ಬೆಳ್ಳಂಕೆರೆ ಹಬ್ಬಕ್ಕೆ ಹಾಕಿದ್ವಿ. ಬೆಳ್ಳಂಕೆರೆ ಹಾಕಿದಾಗ ಇನ್ನು ಬ್ಯಾಡಿಗೆ ಗುತ್ತೆ ಮಾರು ಇದ್ರು. ಬ್ಯಾಡಿಗೆ ಗುತ್ತೆ ಮಾರು ಹೋರಿ ಹಾಕಿದ್ರು. ಇಲ್ಲಿ ಬ್ಯಾಡಿಗೆ ಗುತ್ತೆ ಮಾರು ಒಂದು ಆಟದ ಮೇಲೆ ನಿಂತ್ಕೊಂಡಿದ್ರು. ನಾವು ಇದೇ ಹೋರಿನೇ ಹಾಕಿದ್ವಿ, ನಮ್ದು ಮದಕರಿ ಅಂತ ಹೇಳಿದ್ನಲ್ಲ ಆ ಹೋರಿ ಒಂದು ಇದನ್ನೊಂದು ಹಾಕಿದ್ವಿ. ಈ ಹೋರಿ ಬಂದು ನಾನು ಮಗ್ಲ ನಿಂತ್ಕೊಂಡಿದ್ ನೋಡಿ ಬ್ಯಾಡಿಗೆ ಗುತ್ತೆ ಮತ್ತೆ ಇಳಿದು ಬಂತು ಗಾಡಿಯಿಂದ, ನನಗೆ ತಮ್ಮ ಈ ಹೋರಿ ಕೊಡು. ನನ್ನ ಜೊತೆ ಬಹಳ ವಿಶ್ವಾಸದಾಗಿದ್ರು ಅಮ್ಮಾರು. ಬಹಳ ಅಂದ್ರೆ ಅವ್ರು ನಾನು ಅಲ್ಲಿಗೆ ಹೋದ್ರು ಹಂಗೆ ನೋಡ್ಕೊಳೋರು, ಈ ಕಡೆ ಬಂದ್ರು ನಮ್ಮ ಜೊತೆಗೆಲ್ಲ ಚೆನ್ನಾಗಿದ್ರು. ಹೋರಿ ಕೊಡು ಅಮ್ಮ, ಯಾವತ್ತಿದ್ರು ನಿಂದೆ ಹೋರಿ ಬೇಕಿದ್ರೆ ತಗೊಂಡು ಹೋಗು ಅಂತ ಹೇಳಿ ಹೋರಿನ ಇಟ್ಕೊಂಡು ಕೊನೆಗೆ ನಮ್ಮ ಕೊಡಳ್ಯಾರ ತಗೊಂಡು ಹೋದ್ರು. ಅವ್ರೇನು ಒಯ್ಲಿಲ್ಲ, ಕೊಡಳ್ಯಾರ ತಗೊಂಡು ಹೋದ್ರು. ಈ ತರ ನಾವು ಯಾರನ್ನೇ ಬೆಳೆಸೋದಾಗ್ಲಿ, ನಾವು ಬೆಳೆಯೋದಾಗ್ಲಿ, ನಮ್ಮ ಜೊತೆಗಿದ್ದವ್ರ ಬೆಳೆಸೋದಾಗ್ಲಿ, ನಮ್ಮಲ್ಲಿ ಒಳ್ಳೆತನ ಒಳ್ಳೆ ಗುಣಗಳಿದ್ದಾಗೆ ಅವರು ಬೆಳೀತಾರೆ. ಇವತ್ತು ಏನೇ ಒಂದು ನಾನು ಏನು ಮಾಡಿದ್ರು, ಏನು ಸಾಧನೆ ಮಾಡಿದ್ರು ನಾನು ವೈಯಕ್ತಿಕವಾಗಿ ಬೆಳೆದಿಲ್ಲ. ನನ್ನ ಜೊತೆಗೆ ಹಗಲು ರಾತ್ರಿ ಕಷ್ಟಪಡೋರು ಇವತ್ತು ಹುಡುಗರು, ಅವ್ರು ಕಷ್ಟಪಟ್ಟಿರೋದಕ್ಕೆ ನಾನೊಂದು ಇವತ್ತು ಈ ಒಂದು ಸ್ಥಾನದಾಗಿರೋದು. ಅವರಿಲ್ಲ ಅಂದ್ರೆ ಏನೂ ಇಲ್ಲ. ಈ ಥರ ಒಂದು ಹೋರಿನ ನಾವೆಷ್ಟು ಅದಕ್ಕೆ ಟೈಮ್ ಕೊಟ್ಟು ನಾವೇನು ಅದನ್ನ ಮನಸ್ಸು ಅರ್ಥ ಮಾಡ್ಕೊಂಡು ಇದು ಮಾಡೋದಿರ್ತೈತಿ, ಅದು ಭಾಳ ಇಂಪಾರ್ಟೆಂಟ್. ಹೌದೌದು. ಅದನ್ನ ನಾವು ಅದನ್ನ ಪಶು ಅನ್ನೋದು ಬಿಟ್ಟು ಒಂದು ಮಗು ಅನ್ನೋ ರೂಪದಾಗ ನಾವು ಅದನ್ನ ಇವತ್ತು ನಾನು ಇಲ್ಲಿ ಬಂದೇನೆ ಅಂದ್ರೆ ಮನೆ ಬಗ್ಗೆ ಯೋಚನೆ ಮಾಡಲ್ಲ, ಮನೆಯವ್ರ ಬಗ್ಗೆ ಯೋಚನೆ ಮಾಡಲ್ಲ, ಮಕ್ಕಳ ಬಗ್ಗೆ ಯೋಚನೆ ಮಾಡಲ್ಲ. ನಾನು ಏನಾದ್ರೂ ಎತ್ಗಳು ಟೈಮ್ ಆತು ಅಂದ್ರೆ ನೀರ್ ಕುಡ್ದವೋ ಇಲ್ಲೋ, ನೀರ್ ಕುಡ್ಸಿದ್ರೋ ಇಲ್ಲೋ, ಅದ್ರ ಬಗ್ಗೆ ಹೆಚ್ಚಾಗಿ ತಲೆ ಕೆಡಿಸ್ಕೊಂಡು ಅದ್ರ ಬಗ್ಗೆ ಎನ್ಕ್ವೈರಿ ಮಾಡ್ತಾ ಹೊರ್ತನ
ಇವತ್ತಿನವರ್ಗು ಎಲ್ಲೋ ಬರ್ಬೇಕು ಅಂದ್ರೆ ಅದಕ್ಕೆ ಏನ್ ರೆಡಿ ಮಾಡ್ಬೇಕು, ಇಲ್ಲಿ ಬರ್ತವಿ ಎಷ್ಟೊತ್ತಿಗೆ ಹೋಗ್ತವಿ ಅನ್ನೋದು ಗೊತ್ತಿರಲ್ಲ. ಅದಕ್ಕೆ ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಅದಕ್ಕೆ ಏನ್ ಬೇಕು ಇದನ್ನೆಲ್ಲ ಅರೇಂಜ್ ಮಾಡಿ ಅವನ್ನ ಚೆನ್ನಾಗಿ ನೋಡ್ಕೊಂಡಾಗೆ ನಾನು ಇವತ್ತು ಏನ್ ಅನಿಸ್ತತೆ ನಮ್ಮ ಮನೆಯಾಗಿ ಈಗೂ ಸಮೇತನ ನಾನು ಇರಕ್ ಒಬ್ಬನೇ ಮಗ, ನಾವು ಅಪ್ಪಾಜಿ ನಮ್ಮ ಮನೆಯವರು ನಮ್ಮಮ್ಮ ಮನೇಲಿರೋದು. ಈಗ ಇವತ್ತು ನಮ್ಮ ಮನ್ಯಾಗ ಒಂದು 20 ದನ ಆಕಳ ಎತ್ತು ಎಲ್ಲ ಸೇರಿದ್ರೆ 20 ಈಗ ಅದ್ರ ಟೋಟಲ್ 2 ಹಾಲಿನ ಬಿಟ್ರೆ ಅಷ್ಟು 20ರಾಗ 18 ಹಬ್ಬದವೆ, 18 ಹೋರಿ ಆಕಳುಗಳು. ಮತ್ತೆ ಇವನ್ ಬಿಟ್ಟು ಪ್ರತ್ಯೇಕವಾಗಿ ನಮ್ಮವೇ ತಮಿಳ್ನಾಡಲ್ಲಿ ಮತ್ತೆ ನಮ್ಮ ಕರ್ನಾಟಕದಾಗೆ ಇನ್ನು ಬೇರೆ ಬೇರೆ ಮನ್ಯಾಗ ಮೇಸ್ಕೊಂಡ್ ಬೆಸ ಹೊಡ್ಕನಾಗ ಬಿಟ್ಟಿರೋದು. ಹಂಗ್ ನೋಡಕ್ ಹೋದ್ರೆ ಕರ್ನಾಟಕದಾಗೆ ಅತಿ ಹೆಚ್ಚು ಪಿಪಿ ಹೋರಿ ಹಬ್ಬದ ಹೋರಿ ನೀವೇ ಓನರ್ ನೀವೇ. ಒಂದು ಟೈಮಲ್ಲಿ 36 ಹೋರಿ ಕಟ್ಟಿದ್ದೆ ನಾನು. 36 ಹೋರಿ ಒಂದೇ ಟೈಮಲ್ಲಿ ಹಲ್ಲಿ ಕಟ್ಟಕ್ ಬಂದ್ರೆ 3 ದಿವಸ ನಮ್ಮ ಮನೆ ಎತ್ತ ಹಲ್ಲಿ ಕಟ್ಟರು. ಅಲ್ಲೇ ಇರ್ಬೇಕಿತ್ತೇನವ್ರು? ಇಲ್ಲ, ಹೋಗರು ಶ್ರಾವಪ್ದವ್ರು ಬರೋರು 3 ದಿವಸ ಕಟ್ಟಾಕತ್ರು ಅಂದ್ರೆ ನಮ್ಮವೇ ಟೋಟಲ್ ಆಗಿ 3 ದಿವಸ ಹಲ್ಲಿ ಕಟ್ಟಿ. ಆಮೇಲೆ ಎಷ್ಟೋ ಮನೆಗೆ ನಾನು ಬೇರೆಯವ್ರ ಮನೆ ಮೇಸ್ಕನಾಗ್ಬಿಟ್ಟು ನನಗೆ ಗೊತ್ತಿಲ್ದಂಗೆ ಮಾರ್ಕೊಂಡಾರ ಇದಾರೆ, ಬರೀ ಮೇಸಕ ಕೊಟ್ಟಿರೋ. ಆ ಥರದ್ದು ಯಾವ್ದಾರು ಒಂದು ಇದು ಇದ್ರೆ ಹೇಳಿ. ನಮ್ಮ ಬೇರೆ ಅಲ್ಲ, ಇಲ್ಲೇ ಮಲ್ಲೇನಹಳ್ಳಿ ಅಂತ ಹೇಳಿ ಆ ಊರಿಗೆ ಮೇಸಾಕೆ ಅಂತ ಕೊಟ್ಟಿದ್ದೆ ವಿಶ್ವಾಸದಲ್ಲಿ. ನನಗೆ ಗೊತ್ತಿಲ್ದಂಗೆ ಎತ್ತು ಮಾರಿದ್ರು ಅಲ್ಲಿ. ಅದೊಂದು ಅಕ್ಕಿ ಆಲೂರಲ್ಲಿ ಒಂದು ಸುಮ್ಮನೆ ಅವ್ರ ಹೆಸರು ಹೇಳಿ ಬೇಜಾರಾಗತ್ತೆ. ಹಂಗಾಗಿ ಅದು ಆ ಮೂಮೆಂಟ್ ಅಂದ್ರೆ ಅವರು ಏನಾರ ಹಬ್ಬಕ್ಕೆ ಮಾರಿದ್ರು ಅಥವಾ ಅವ್ರು ಏನ್ ನನಗೆ ನೋವಾತು ಭಾಳ. ನಾವು ಇಂಥ ಒಂದು ಪರಿಸ್ಥಿತಿಯಾಗಿ ಇದ್ದಾಗೆ ಒಂದು ವಿಶ್ವಾಸದ ಮೇಲೆ ಕೊಟ್ಟಾಗ ಈಗ ನಮ್ಮೆತ್ತು ನಮ್ಮ ಕಣ್ಣೆದ್ರಿಗಿದ್ದಾಗೆ ನಮ್ದು ಅನ್ನೋದಿದ್ದಾಗೆ ಆ ಖುಷಿನೇ ಬೇರೆ ಇರ್ತೈತಿ. ಅದನ್ನೇ ಬೇರೆಯವ್ರ ಹತ್ರ ನೋಡಿದಾಗ ಎಷ್ಟು ನೋವು ಆಗ್ತೈತಿ. ಈ ಥರ ಒಂದು ಭಾಳ ನೋವಿನ ಸಂಗತಿಗಳು ಎಲ್ಲ ನಡೆದವು ಲೈಫಲ್ಲಿ. ನಾನು ಅತಿ ಹೆಚ್ಚು ನೋವು ಅನುಭವಿಸಿದ್ದೆ ಈ ಹೋರಿ ಹಬ್ಬದಲ್ಲಿ. ಆದ್ರೂ ಇವತ್ತು ಏನು ಸಂಜೆ ಕೆಲಸ ಮಾಡಿ ಸಂಜೆ ಏನಿಸ್ತೈತಿ, ಅಪ್ಪ ಸಾಕಪ್ಪ ದೇವ್ರೆ ಇಷ್ಟ್ರ ಮೇಲೆ ಬೇಡ, ಎತ್ತು ಕಟ್ಟೋದು ಬೇಡ ಅನಿಸ್ತಾನೆ. ಮತ್ತು ಬೆಳಗ್ಗೆ ಇದ್ರೆ ನನಗೆ ಆ ದೇವ್ರು ಏನು ಇದು ಕೊಟ್ಟಾನೋ ಏನೋ ಗೊತ್ತಿಲ್ಲ, ಇನ್ನೂ ಬೇಡ ಅಂದ್ರೂ ಹೆಚ್ಚಿಗೆ ಮಾಡ್ತಾನೆ ಅದನ್ನ ಹೊರತನ ಕಡಿಮೆ ಮಾಡಕ್ಕೆ. ನಿಜವಾಗ್ಲೂ ಹೇಳಿದ್ನಲ್ಲ, ಬಸವಣ್ಣ ತಾನಾಗೆ ಒಲ್ದು ಬಂದಿರೋದು ನಿಮಗೆ. ನಾನು ಈಗ ಹೇಳ್ತೀನಲ್ಲ, ನಾನು ಏನು ದೇವರಲ್ಲಿ ಬೆಡ್ಕನೋದು ಒಂದೇ, ಅಪ್ಪ ನನಗೆ ಏನೂ ಕೊಡಬೇಡ, ನನಗೆ ನಿನ್ನ ಸೇವೆ ಮಾಡೋಕ್ಕೆ ಆರೋಗ್ಯ ಆಯಸ್ ಕೊಡು, ಶಕ್ತಿ ಕೊಡು, ನೀನ್ ಸೇವೆ ಮಾಡಕ್ ಶಕ್ತಿ ಕೊಡು. ನಾನು ಇವತ್ತು ಏನೋ ಆರಾಮಿಲ್ದಂಗೆ ಮಕ್ಕಂಡೆ ಅಂದ್ರೆ ನನ್ನ ಎತ್ಗಳು ನೋಡ್ಕೊನಾರಿಲ್ಲ, ಅವು ಅನಾಥ ಆಗ್ಬಿಡ್ತಾವು, ಅವು ನೋವು ಅನುಭವಿಸ್ತಾವ. ಆ ಥರ ಆಗಬಾರ್ದು. ನಾನು ಹೆಚ್ಚಾಗಿ ನನ್ನ ಜೀವನದಲ್ಲಿ ಯೋಚನೆ ಮಾಡೋದೇ ಬಸವಣ್ಣನ ಬಗ್ಗೆ, ಬೇರೆ ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡೋದು. ಓಕೆ, ಸೂಪರಿನ ಬಗ್ಗೆ ಹಿಂಗಾಯ್ತು. ಸೂಪರು ಮಹಾರಾಜ ಅಂತೂ ಆಲ್ರೌಂಡರ್ ಆಗಿತ್ತು, ಹಳೆ ಮಹಾರಾಜ. ಎಲ್ಲದಕ್ಕೂ ನಾನು ನೋಡೋದಂಗೆ ಬಕ್ಕನೂ ಮಾಡಿದ್ದೀರಾ. ಆಮೇಲೆ ಅವಾಗಿನ ಕಾಲದಾಗೆ ನೀವು ಹೇಳಿದ್ರಲ್ಲ ಉದ್ದುದ್ದ ಕೊಂಬು, ಅದನ್ನ ಹೊತ್ತಿ ಹಬ್ಬ ಮಾಡ್ತಿದ್ದು ಭಾಳ ರೇರು. ಒಂದು ನಿಮ್ದು ಆದಿಶೇಷ, ಆಮೇಲೆ ಆದಿಶೇಷ, ಹಾವೇರಿ ಹುಲಿ, ಕುಮ್ಮೂರು ಜನನಾಯಕ, ಆಮೇಲೆ ಮಾಸಣಿಗೆ ಅಧ್ಯಕ್ಷ, ಇವಿಷ್ಟೇ ಓರಿ. ಅವು ಆದ್ಮೇಲೆ ನನಗನ್ಸಮಟ್ಟಿಗೆ ಈಗ ಒಂದು 5 ವರ್ಷದಿಂದ ಆ ಥರದ್ದು ನೋಡಲೇ ಇಲ್ಲ. ಆ ಡೆಕೋರೇಷನ್ನೇ ಹೋಗ್ಬಿಡ್ತು. ಯಾಕೆ ಅನ್ಸುತ್ತೆ ಆ ಡೆಕೋರೇಷನ್ ಯಾಕೆ ಈಗಿನ ಧೈರ್ಯ ಮಾಡ್ತಾ ಇಲ್ಲ ಅದನ್ನ? ಈಗ ಹಿಂಗೆ ಅಂದ್ರೆ ಈಗ ಅವತ್ತಿನ ಕಾಲದಲ್ಲಿ ಆಯ್ಕೆ ಮಾಡೋದು ಮೈಕ್ನಾರೇ ಆಯ್ಕೆ ಮಾಡೋ ಸಂದರ್ಭ ಇತ್ತು. ಹೆಂಗೆ ಅಂದ್ರೆ ಇವತ್ತು ಮನ್ಯಾಗ ಕಟ್ಟಿದ ಎತ್ತನ್ನು ಆಯ್ಕೆ ಅನೌನ್ಸ್ ಮಾಡ್ತಾರೆ. ಮನ್ಯಾಗ ಎತ್ತು ಕಟ್ಟಿದ್ರು ಅದ್ರ ಬಗ್ಗೆ ಇಲ್ಲಿ ಅನೌನ್ಸ್ಮೆಂಟ್ ಆಗ್ತಾ ಇರ್ತೈತಿ. ಹಿಂದೆ ಹೆಂಗಿತ್ತು ಅಂದ್ರೆ ಅನೌನ್ಸ್ಮೆಂಟ್ ಕೇಳಿ ನಿರ್ಣಾಯಕರು ಇದಕ್ಕೆ ಬಂಪರ್ ಕೊಡ್ಬೇಕು ಅನ್ನೋ ತರ ಕೊಟ್ಟಿರೋದು. ಉದಾಹರಣೆ ಆದಿಶೇಷ ಮಹಾರಾಜ, ಇದು ಮಾಸೂರಲ್ಲಿ ಕೂಗಿರೋದು. ಇನ್ನು ಮತ್ತೆ ಅದು ಅಲ್ಲ, ಕೂಗಿರೋದು ಅದೇ ಟ್ರೆಂಡ್. ಆ ಕೂಗಿರೋ ಇದ್ರ ಮೇಲೆ ಬಂಪರ್ ಅದಕ್ಕೆ. ಯಾಕೆ ಅಂದ್ರೆ ಅವ್ರು ಕೂಗಿದ್ರು ಅಂತಲ್ಲ, ಅದ್ ಆತರ ಹಬ್ಬ ಮಾಡೋದು ಆತರ ಕೂಗಿದ್ದು. ಹಿಂದೆ ಆತರ ಒಂದು ಇದು ಇತ್ತು. ಹೆಂಗೆ ಅಂತ ಅಂದ್ರೆ ಯಾ ಎತ್ತು ಚೆನ್ನಾಗ್ ಹಬ್ಬ ಮಾಡ್ತೈತಿ ಅಂತವಕ್ಕೆ ಒಳ್ಳೆ ಒಂದು ಬೆಲೆ ಇತ್ತು. ಆಮೇಲೆ ನಿರ್ಣಾಯಕರು ಹೆಂಗೆ ಅಂದ್ರೆ ಒಂದು 4 ಗಂಟೆ ಆಯ್ತು ಅಂದ್ರೆ ಆ ಎತ್ತುಗಳನ್ನ ಒಂದು ಫೈನಲ್ ಲಿಸ್ಟ್ ಅಂತ ಮಾಡ್ಕೊಂಡು ಅವು ಪ್ರತ್ಯೇಕವಾಗಿ ಮತ್ತೊಂದು ರೌಂಡ್ ಬಿಡಿಸಿ ಯಾರಿಗೋ ಇವತ್ತು ಸಣ್ಣ ಹುಡುಗಿ ಗೊತ್ತಾಗದ ಪ್ರೈಸ್ ಇದೇ ಎತ್ತಿಗೆ ಕೊಡ್ತಾರ. ಹೆಂಗೆ ಅಂದ್ರೆ ಇನ್ನು ಅಷ್ಟೊತ್ತಿಗೆ, ಯಾಕಂದ್ರೆ ಫೈನಲಿ ಕರೆದಾರ, ನಮ್ಮ ಎತ್ತಿಗೆ ಒಳ್ಳೆ ಬಹುಮಾನ ಸಿಗ್ತೈತಿ ಅನ್ನೋದು ನಿರೀಕ್ಷೆ ಇದಾಗಿತ್ತು. ಇವತ್ತು ಹಂಗಲ್ಲ, ಲೀಸ್ಟ್ ಬಂದ್ರು ಬಹುಮಾನ ಕೊಟ್ಮೇಲೆ ಅದಕ್ಕೇನ್ ಕೊಟ್ಟಾರ ಇದಕ್ಕೇನ್ ಕೊಟ್ಟಾರ, ಲೀಸ್ಟ್ ಬಂದ್ರು ಲೀಸ್ಟ್ ಚೇಂಜ್ ಆಗಿರ್ತಾವ. ಈ ತರ ಒಂದು ಸಿಚುವೇಶನ್ ಹೋರಿ ಹಬ್ಬದಲ್ಲಿ ಬಂದಿರೋದು. ಹೆಂಗ ನೀವು ಕೇಳಿದ್ರಲ್ಲ, ಇದನ್ನ ಯಾಕ ನಿಲ್ಸಿದ್ರು ಅಂದ್ರೆ ಈಗ ಎಲ್ಲರೂ ನಡ್ಕಂತ ಹೋದ್ರು ಪಿಪಿ ಹೊರ್ಬೇಕು, ನಡ್ಕಂತ ಹೋಗೋ ಎತ್ತು ಪಿಪಿ ಹೊರ್ಬೇಕು. ಈ ತರ ಒಂದು ಇದು ಬಂದಾಗೆ ಜನರಲ್ಲಿ ಆಸಕ್ತಿಗಳು ಕಡಿಮೆ ಆದವು.
ನನ್ನ ಲೆಕ್ಕಕ್ಕೆ ಪಿ ಕೊಬ್ಬರಿಕ್ಕಿಂತ ಭಾಳ ಚಂದ ಅಂದರೆ ಅದು ಅದಕ್ಕೆ ಅಂತ ಗಗ್ರಿ ಹೋರಿ. ಆಮೇಲೆ ಈಗಿನರಿಗೆ ನನ್ಗೆ ಇನ್ನೊಂದು ಹೇಳ್ತೀನಿ, ಎಷ್ಟು ಜನ ಏನು ಯಾವ ಥರ ತೊಗೊಂತಾರ, ಪಾಸಿಟಿವ್ ಆಗಿ ತೊಗೊಂತಾರ, ನೆಗೆಟಿವ್ ತೊಗೊಂತಾರ, ಅದು ಅವ್ರು ಬಿಟ್ಟಿದ್ದು. ಬಟ್ ನನ್ನ ಅನಿಸಿಕೆ ನಾನು ಹೇಳೇ ಹೇಳ್ತೀನಿ, ಆ ಥರ ಒಂದು ಡೆಕೋರೇಷನ್ ಕಟ್ಟೋಕ್ಕೆ ನಿಜವಾಗ್ಲೂ ಹೇಳ್ತೀನಿ ಮೀಟ್ರ್ ಬೇಕು ಹೋರಿ ಒಂದು. ಯಾಕೆ ಗೊತ್ತಾ, ಹಿಡಿಯೋನಿಗೆ ಹೇಳಿ ಮಾಡಿಸ್ಕೊಟ್ಟಿದ್ದು ಕೊಂಬ, ಹಿಡಿಯೋನಿಗೆ ಹೇಳಿ ಮಾಡಿಸಿದ ಕೊಂಬ. ಈಗ ಯಾರಪ್ಪ, ಈಗ ಬೇಕಾದ್ರೆ ನಾನು ಚಾಲೆಂಜ್ ಆಗ್ತೀನಿ, ಈಗಿನ ಟಾಪ್ ಆ್ಯಂಡ್ ಟಾಪ್ ಪಿ ಹೊರಗಡದವಲ್ಲ ಅವಕ್ಕೆ ಆ ಥರ ಕಟ್ಟಿ ಬಿಟ್ಟು ನೋಡಲಿ. ಅದೇ ನಾನು ಇವಾಗಲೂ ಹೇಳ್ತೀನಲ್ಲ, ಹೋರಿ ಹಬ್ಬದಲ್ಲಿ ಎಲ್ಲ ಊರಿನ ಈಗೆಲ್ಲ ಟ್ರೆಂಡ್ ಐತಲ್ಲ, ಎಲ್ಲ ಊರಿನ ಹಬ್ಬದ ಊರುಗಳೆಲ್ಲವು. ನೀವು ಯಾರು ಏನಾರು ಅನ್ಕರ್ರಿ, ನಂದು ಓಪನ್ ಮೈಂಡ್ ಸೆಟ್. ನಾನು ಹಿಂದೊಂದು ಮುಂದೊಂದು ಎದುರಿಗೊಂದು, ನೀವಿದ್ದಾಗ ನಿಮ್ಮ ಬಗ್ಗೆ ಹೊಗಳೋದು, ನೀವಿಲ್ದಾಗ ನಿಮ್ಮ ಬಗ್ಗೆ ತಗೊಳ್ಳೋದು ನನ್ನ ಜೀವನದಲ್ಲಿ ಇಲ್ಲ. ತಪ್ಪು ಸರಿನೇ. ಈಗ ಕೆಲವೊಂದು ಊರುಗಳು ಹೆಂಗಾಗ್ಯಾವ ಅಂದ್ರೆ ಅಭಿಮಾನಿಗಳು ಇರೋದ್ರಿಂದ ಆ ಊರಿ ಹಬ್ಬ ಮಾಡ್ತಾ ಇದಾವ. ಅವು ಅಭಿಮಾನಿಗಳು ಅಷ್ಟೇ, ಅವು ಹಬ್ಬದ ಊರುಗಳಲ್ಲ. ಅವನ್ನ ಯಾರು ಇಲ್ದಂಗೆ ಯಾರು ಒಂದ್ ಸೈಡ್ ಮಾಡಿ ಇಲ್ಲ ಇದನ್ನ ಒಂದ್ ಸೈಡ್ ಇಡೋಣ. ಈ ಎತ್ತೆ ಅಲ್ಲಪ್ಪ, ಯಾವ್ದೋ ಒಂದ್ ಹೆಸರ ಮೇಲೆ ಬಿಡ ಹಬ್ಬ ಮಾಡ್ಲಿ. ಈ ಮಾತು ನಾನು ಸುಮಾರು ಸತಿ ಹೇಳಿದೀನಿ. ಹೌದು, ಈ ಯಾ ಎತ್ತು ಅನ್ನೋದೇ ಗೊತ್ತಿಲ್ಲ, ಅದಕ್ಕೆ ಅದರ ಡೆಕೋರೇಷನ್ ಟೋಟಲ್ ಆಗಿ ಚೇಂಜ್ ಮಾಡೋದು. ಹೆಸರೇ ಇಡಂಗಿಲ್ಲ, ಸುಮ್ನೆ ಎತ್ತು ಬಿಡೋಣ. ಯಾರು ಓಡಂಗಿಲ್ಲ, ಯಾರ ಓಪನ್ ಆಗಿ ಹೋರಿ ಹಿಡಿಲ್ಲ, ಬಿಡೋಣ ಆ ತರ ಚಾಲೆಂಜ್ ಮಾಡಿ. ಯಾವ ಹಬ್ಬಕ್ಕೆ ಹೇಳ್ತೀರಿ ಆ ಹಬ್ಬಕ್ಕೆ. ಇವತ್ತು ನಾನು ಹೋರಿ ಕಟ್ಟೇನಿ ಅಂತ ಅಂದ್ರೆ ನನಗೆ ನಂದು ಅನ್ನೋದು ಬಂದ್ಬಿಡ್ತೈತಿ. ನಾವು ಆ ಉದ್ದೇಶಕ್ಕೆ ಏನ್ ಮಾಡ್ತೀವಿ, ಒಂದ್ ಹಬ್ಬಕ್ಕೆ ಹಾಕ್ಬೇಕು ಅಂದ್ರೂ A to Z ಎಲ್ಲ ನಿಮ್ದೇ ಜವಾಬ್ದಾರಿ. ಏನಾರ ಮಾಡ್ಕೊಳ್ರಿ, ಪಿ ನೀನಾರ ತಂಬ ಜೂಲ ನೀನಾರ ಹೊಲ್ಸು. ನಾವ್ ಯಾವತ್ತು, ನಾನು ಇವತ್ತು ಹೇಳ್ತೀನಲ್ಲ, ನಾವು ಹೋರಿ ತಂದಿರ್ಬೋದಷ್ಟೇ. ಯಾಕಾರ ಹೋರಿ ತರಕ್ ದುಡ್ಡು ಕಡಿಮೆ ಆದ್ರೂ ಹುಡುಗ್ರೆ ಹಾಕ್ತಾರ. ನಾವು ಇಂಥ ಹೋರಿ ತಗೋಬೇಕು ಹಿಂಗಾಗೈತಿ ಅಂದ್ರೆ ದುಡ್ಡು ಅವರೇ ಕೊಡ್ತಾರ. ಆಮೇಲೆ ಫಸ್ಟ್ ಆಫ್ ಆಲ್ ಎಲ್ಲಾದ್ರೂ ಈ ಹಬ್ಬಕ್ಕೆ ಹಾಕಕ್ ನನ್ನ ಹತ್ರ ದುಡ್ಡಿಲ್ಲಪ್ಪ, ಏನ ನಿಮ್ಮ ಜವಾಬ್ದಾರಿ, ಅವರೇ ನಂಬರ್ ತಗೊಂತಾರೆ. ಗಾಡಿ ಬಾಡಿಗೆ ಒಬ್ರು ಕೊಡ್ತಾರೆ. ಊಟ ನಮ್ಮರಂದ್ರೆ ಫಸ್ಟ್ ಆಫ್ ಆಲ್ ಯಾರು ಒಂದು ಡ್ರಾಪ್ ಎಣ್ಣೆ ಕುಡಿಯೋರಿಲ್ಲ. ಅದು ನಾವು ಮೇಂಟೈನ್ ಮಾಡ್ತಕ್ಕಂಥ. ಇವತ್ತಿನ ಮಟ್ಟ ನಾನು ನಿಮ್ ಬ್ಯಾಚ್ ನಾನು ಏನ್ ಹೇಳ್ತೀನಿ, ಈಗ ಮಹಾರಾಜ ಆಯ್ತು, ಹಳೆ ಸೂಪರ್ ಆಯ್ತು. ಅದಾದ್ಮೇಲೆ ಇದೊಂದು ಈಗ ರೀಸೆಂಟ್ ಆಗಿ ಹೊನ್ನಾಳಿ ಸಾವುಕಾರ ಅಂತ ಕೊಟ್ರಲ್ಲ, ಆ ಹೋರಿ ನಿಮ್ಗೆ ಹೆಂಗ್ ಸಿಕ್ತು? ಅದನ್ನು ನಾವು ತಗೊಂಡಿರೋದು ನಮ್ಮ ಅಣ್ಣಾರು ತಮಿಳ್ನಾಡಲ್ಲಿ, ನಾವು ಇಲ್ಲೇ ಇದರಲ್ಲಿ ಬಿಟ್ಟಿವಲ್ಲ VK ಬ್ರದರ್ಸ್ ಅಂತ ಹೇಳಿ, ತಮಿಳ್ನಾಡಿನ ಮರದ ನಾಯಕ ಸಾಮ್ರಾಜ್ಯ ಅಂತ ಐತಿ. ಅದು ನಮ್ದೇ ಸಾಮ್ರಾಜ್ಯ. ಇಲ್ಲಿ ಹೆಂಗ್ ಮಹಾರಾಜ ಸಾಮ್ರಾಜ್ಯ ಆಯ್ತು, ಅದು ನಾವು ಬೆಳೆಸಿರೋದು, ನಾವು ಕಟ್ಟಿರೋ ಸಾಮ್ರಾಜ್ಯನೇ. ಹೆಂಗೆ ಅಂತಂದ್ರೆ ಅವರು ಮರದ ನಾಯಕ ಸಾಮ್ರಾಜ್ಯ. ಅದು ಹೆಂಗೆ ಅಂತಂದ್ರೆ, ನಾನು ನಮ್ಮ ಕರ್ನಾಟಕದಿಂದ ಒಂದು ಹೋರಿ ಕೊಡಿಸಿದ್ದೆ ಟೈಮಿಂಗ್ಸ್ ಹಬ್ಬಕ್ಕೆ ಹೋರಿ ಕೊಡಿಸಿದಾಗೆ, ಅದು ಅಲ್ಲಿ ಟಾಪ್ ಹೋರಿ. ಇಲ್ಲಿ ತಗೊಂಡಿರೋದು 82,500 ರೂಪಾಯಿ ಜೊತೆ, ತಗೊಂಡಿರೋದು 82,500 ರೂಪಾಯಿ ಜೊತೆ ಒಂದು ಹೋರಿ ಕೊಟ್ಟೆ ನಮ್ಮ ಅಣ್ಣರಿಗೆ. ಅವರು ತಗೊಂಡೋಗಿ ಚೆನ್ನಾಗಿ ರೆಡಿ ಮಾಡಿದ್ರು. ಚೆನ್ನಾಗಿ ರೆಡಿ ಮಾಡಿ ಅಲ್ಲಿ ಪ್ರೈಜಿ ಬಿತ್ತು. ಫಸ್ಟ್ನೇ ಹಬ್ಬದಲ್ಲಿ ಎತ್ತಿಗೆ ತುಡೋದು 1 ತಿಂಗಳು ಆರಿಕಾಯ್ತು. ಎರಡನೇ ಹಬ್ಬಕ್ಕೆ ಹಾಕಿದ್ರು, ಎತ್ತು ಹೋಗಿ ಸ್ಪೀಡಲ್ಲಿ ಹೋಗಿ ನೀರಲ್ಲಿ ಬಿತ್ತು. ಅವ್ರು ನನಗೆ ಆ ರಿಟರ್ನ್ ಫೋನ್ ಮಾಡ್ತಾನೆ ಇದಾರೆ, ಎತ್ತು ಚೆನ್ನಾಗಿ ಹಬ್ಬ ಮಾಡೈತಿ ಅಂತ ಫೋನ್ ಮಾಡ್ತಾ ಇದಾರ. ನಾನ್ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅವ್ರದ್ದು. ಎಲ್ಲೋ ಎತ್ತು ಫೇಲ್ ಆಗೈತಿ, ಇದಕ್ಕೆ ಹಬ್ಬ ಮಾಡ್ತಾ. ಆಮೇಲೆ ಕೊನೆ ನಾನು ಗಾಡಿಯಲ್ಲಿ ಹಾಕಳಿಸ್ತಿದ್ನಲ್ಲ, ಆ ಹುಡುಗನ್ ಕಳಿಸಿ ಅರ್ಜೆಂಟಾಗಿ ಕುಮಾರಣ್ಣ ಫೋನ್ ಮಾಡಕ್ಕೆ ಹೇಳೋ ಮಾತಾಡ್ಬೇಕು ಅಂದ್ರೆ. ಆಮೇಲೆ ಮಾತಾಡಿದ್ಮೇಲೆ ಹೇಳಿದ್ರು, ನೀನ್ ಕೊಟ್ಟಿರೋದ್ರಿಂದ ನನ್ನ ತಮಿಳ್ನಾಡಲ್ಲಿ ನನ್ನ ಹೆಸರು ಬಂತು. ಇವತ್ತಿಗೂ ನಾನು ಯಾರು ಅನ್ನೋದು ಗೊತ್ತಿರ್ಲಿಲ್ಲ, ನಿನ್ನಿಂದಾನೇ ನನ್ನ ಹೆಸರು ತಮಿಳ್ನಾಡಲ್ಲಿ 4 ಜನಕ್ಕೆ ಗೊತ್ತಾಗೈತಿ ಅಂತೇಳಿ ಅವತ್ತಿಂದ ವಿಶ್ವಾಸ ಬೆಳೆಸಿರೋದು. ಇವತ್ತು ನಾವು ಅವರು ಅಣ್ಣ ತಮ್ಮರ್ಕಿಂತ ಜಾಸ್ತಿ ಇದ್ದೀವಿ, ಒಂದೇ ತಟ್ಟೆಯಲ್ಲಿ ಊಟ ಮಾಡೀವಿ, ಆ ಲೆಕ್ಕಕ್ಕೆ ಅದಾವಿ. ಅದೇ ವಿಶ್ವಾಸನೇ ಇವತ್ತು ಬೆಳೆಸ್ಯಾರೆ. ಅವರಿಗೆ ಸುಮಾರು ಸ್ಟೋರಿ ತೆಗ್ದಿವಿ. ನಮ್ಮ ಮನೇಲಿರೋವೆಲ್ಲ ಹೆಚ್ಚಾಗಿ ತೆಗೆದಿರೋದೇ ಟೈಮಿಂಗ್ಸ್ ಹಬ್ಬಕ್ಕೆ ಅಂತ. ಸೂಪರ್ನು ಒಂದ್ಸತಿ ಈಗಿರೋ ಸೂಪರ್ನು ಇದ್ದಿದ್ರಿ. ಅದು ಸೂಪರಿನ ಸ್ಟೋರಿ ಹೇಳ್ತೀನಿ. ಇದು ಫಸ್ಟ್ ಮಹಾರಾಜನ್ ಹೇಳ್ತೀನಿ. ಮಹಾರಾಜನ ಅವರಿಗೆ ಟೈಮಿಂಗ್ಸ್ ಹಬ್ಬಕ್ಕೆ ಅವರೇ ತೆಗೆದಿದ್ದು. ಇದು ಟೈಮಿಂಗ್ಸ್ ಹಬ್ಬಕ್ಕೆ ಹಾಕಿದ್ದೀವಿ. ಅಲ್ಲಿ ಇದ್ದಾಗೆ, ಅಣ್ಣ ನನಗೆ ಬಲೂನಿಗೆ ಎತ್ತಿಲ್ಲ ಅನ್ನೋಷ್ಟಿನ, ಅಣ್ಣ ನೀನ್ ಹೆಸರು ಮಾಡಿದ್ರು ಹಾಗೆ ಅಂತ ಹೇಳಿ ತಮಿಳ್ನಾಡಿಗೆ ತೆಗ್ದಿರೋ ಎತ್ತನ ಮತ್ತೆ ನಮಗೆ ಕೊಟ್ರು. ಆ ಟೈಮಲ್ಲಿ ನಾವು ಮಹಾರಾಜನ ಹಬ್ಬ ಸ್ಟಾಪ್ ಮಾಡಿದ್ವಿ. ಮಹಾರಾಜನ ಯಾಕೆ ಹಬ್ಬ ಸ್ಟಾಪ್ ಮಾಡಿದ್ವಿ ಅಂದ್ರೆ, ಅದು ಕೊಂಬುಣ್ಣು ಬಂದಿತ್ತು. ಕೊಂಬುಣ್ಣು ಬಂದಿರೋದಕ್ಕೆ ಅದರ ಹಬ್ಬ ನಿಲ್ಸಿ ಮಹಾರಾಜ ಹೆಸರು ಬೆಳೆಸ್ಬೇಕು ಅನ್ನೋದಕ್ಕೋಸ್ಕರ ಇದನ್ನ ತಗೊಂಡಿವಿ. ಇದು 3,20,000 ತಗೊಂಡಿದ್ವಿ ಅವಾಗೆ. ಮತ್ತೆ ಇದನ್ನ ಮಹಾರಾಜ ಅಂತ ಮಾಡಿದ್ವಿ. ಇದು ಹೆಸರು ಮಾಡ್ತು. ಇದು ಹೆಸರು ಮಾಡಿ ಅವಾಗ ಏನ್ ಮಾಡಿದ್ವಿ ನಾವು, ಈ ನಮ್ಮ ಫಸ್ಟಿಗೆ ಮರದ ನಾಯಕ ಅಂತ ಎತ್ ಕೊಟ್ನಲ್ಲ, ಇದನ್ನ ಮಾರಾನ ಅಂತ ಟೈಮ್ ಬಂತು. ಮಾರಾನ ಅಂತ ಬಂದಾಗ ಏನಂದ್ರು, 16 ಲಕ್ಷಕ್ಕೆ ಎತ್ತು ವ್ಯಾಪಾರ ಆಯ್ತು ತಮಿಳ್ನಾಡಲ್ಲಿ. ಅದು ವ್ಯಾಪಾರ ಅಷ್ಟೇನ. ನಮ್ಮ ಅಣ್ಣ ಒಂದೇ ಮಾತಂತು, ಅಣ್ಣ
ಸರಿ ನಿನಗೆ ನಾನು ದುಡ್ಡು ಏನೇ ಕೊಟ್ರು ನೆನಪಿರಲ್ಲ, ನಿನಗೆ ಏನು ಬೇಕು ಅಂತ. ಅಣ್ಣ ನನಗೆ ಏನೂ ಬೇಡ, ನಾನು ಏನು ಮಾಡಿದ್ರು ಎತ್ತೆ ತಗೊಳೋದು, ನನಗೊಂದು ಎತ್ತು ಕೊಡಿಸೋದೆ. ಸರಿ ಆಯ್ತಣ್ಣ, ನಿನಗೆ ಯಾವ ಎತ್ತು ಬೇಕು, ಕರ್ನಾಟಕದಲ್ಲಾಗಿರಲಿ ತಮಿಳ್ನಾಡಲ್ಲಾಗಿರಲಿ, ನಿನಗೆ ಯಾವ ಎತ್ತು ಬೇಕು ಅದನ್ನ ನೋಡು, ನಾನು ಕೊಡಿಸ್ತೇನೆ. ಸರಿ, ಅವರು ಯಾವುದೇ ಎತ್ತ ತಗೊಂಡ್ರು ಡೈರೆಕ್ಟಾಗಿ ಯಾವತ್ತು ಬಂದು ಎದುರಿಗೆ ಕೂತ್ಕೊಂಡು ವ್ಯಾಪಾರ ಮಾಡ್ತಿದ್ದಿಲ್ಲ. ಎಷ್ಟು ಲಕ್ಷದ ಎತ್ತು ತಗೊಂಡ್ರು ಅಣ್ಣ ಇಂಥ ಎತ್ತೈತಿ ಅಂದ್ರೆ ಸರಿ ವ್ಯಾಪಾರ ಮಾಡೋಣ ಅಂತೇಳಿ ದುಡ್ಡು ಹಾಕಾರ ಅಕೌಂಟಿಗೆ. ಈ ಎತ್ತು ನಮ್ಮ ಮಾವರು ಬೆಣ್ಣಗೇರಿ ಇದು ಬೆಣ್ಣಗೇರಿ ಅಶ್ವಮೇಧ ಊರು ಇತ್ತಲ್ಲ, ಆ ಊರಿ ಮಾಲೀಕರು ನಮ್ಮ ಮಾವಾರೇ ಅವರು. ಹೌದಾ? ಅವ್ರು ನನಗೆ ಕಾಲ್ ಮಾಡಿದ್ರು, ಒಂದು ಹೋರಿ ಕೊಡೋದೈತಿ ತಮಿಳ್ನಾಡಿಗೆ, ಯಾರ ದೊಡ್ಡ ಪಾರ್ಟಿ ಇದ್ರು ನೋಡು ಅಂತ. ದೊಡ್ಡ ಪಾರ್ಟಿ ಅಂದ್ರೆ ಅಲ್ಮ ಎತ್ತಿನ ಹೆಸರು ಹೇಳಿದ್ರೆ ಯಾರೇ ಇದ್ರು ಹೇಳ್ಬೋದು. ಹಂಗೆ ಅಂದ್ರೆ ಇವಾಗ ಪರಮಾತ್ಮನ ಹಿರೇಬಾಸೂರ್ ಮಹಾತ್ಮ. ನಾನ್ ಲಾಸ್ಟ್ ನೋಡಿದ್ದು ಎಂತದ್ದು ಸಾತೇನಹಳ್ಳಿ ಹಬ್ಬ. ಹೌದು. ಆಮೇಲೆ ಹೆಸರು ಹೇಳಿದ್ರೆ ಗೊತ್ತಾಗತ್ತೆ. ಇಲ್ಲ ಯಾರಿಗೂ ಹೇಳಂಗಿಲ್ಲ, ಸೀಕ್ರೆಟ್ ಆಗೈತಿ, ಎತ್ತು ಬಹಳ ಇದರಿಂದ ವ್ಯಾಪಾರ ಮಾಡ್ಬೇಕು ಅಂದ್. ಸರಿ ನಾನೇ ಯಾರಿಗೂ ಹೇಳಲ್ಲ ಅಂದೆ. ಏನು ರೇಟ್ನಾಗ ಆಕತ್ತೆ? ಒಂದು 10 ಲಕ್ಷದ ಮೇಲೆ ವ್ಯಾಪಾರ. ಸರಿ ಆಯ್ತು ಎತ್ತು ಯಾರಿಗೂ ಹೇಳ್ಬೇಡ, ನನಗೆ ಬೇಕು ಅಂತ ಅಂದೆ. ನಮ್ಮ ಅಣ್ಣರಿಗೆ ಹೇಳಿದೆ. ಒಂದು ದಿವಸ ವ್ಯಾಪಾರಕ್ಕೆ ಅಂತ ಬಂದ್ವಿ. ಅವತ್ತು ವ್ಯಾಪಾರಕ್ಕೆ ನಾನು ಬೆಣ್ಣಗೇರಿಗೆ ಹೋಗೋದಕ್ಕೂ ಅವತ್ತೇ ಬೆಣ್ಣಗೇರಿ ಮಿಡಿನಾಗ ಹೋರೈತಲ್ಲ ತೀರ್ಕೊಂಡಿತ್ತು. ಅಣ್ಣ ಬೇಡ, ಇದು ಒಂದು ಹೆಸರು ಮಾಡಿದ್ದೆತ್ತೆ, ಈ ಎತ್ತು ತೀರ್ಕೊಂಡ್ ದಿವಸನೇ ಎತ್ತು ಯಾವಾರ ಮಾಡೋದು ಬೇಡ, ನಾನು ಅದ್ರ ಸೇವೆ ಮಾಡಿ ಹೋಗ್ತೀನಿ ಅಂತ ಹೇಳಿ ನಾನು ಅದಕ್ಕೆ ಏನು ಮಾಡಬೇಕು ಮಾಡಿ ಹೋಗಿ ಮತ್ತೊಂದು ದಿವಸ ಬಂದ್ವಿ. ಈ ಊರಿನ ಬೆಳಗಿನ ಜಾವ 5 ಚಿಕ್ಕಬಾಸೂರು ದೇವಸ್ಥಾನದಲ್ಲಿ ವ್ಯಾಪಾರ ಆಯ್ತು. ಯಾಕಂದ್ರೆ ಅದು ಎತ್ತು ತಗೊಂತ ಇದಾವೆ ಅಂತ ಯಾರಿಗೂ ಗೊತ್ತಾಗಂಗಿಲ್ಲ. ಯಾಕಂದ್ರೆ ಅಷ್ಟು ಟ್ರೆಂಡ್ ಇತ್ತು ಹೋರಿ, ಒಳ್ಳೆ ಹೆಸರು ಮಾಡ್ತಾ ಇತ್ತು, ಒಳ್ಳೆ ಗಿರಾಕಿ ಇದ್ರು. ಅವಾಗ 8,25,000 ಸೂಪರ್ ಊರಿನ. ಅವ ನಮ್ಮ ಅಣ್ಣರಿಗೆ ಹೇಳಿದೆ, ಅಣ್ಣ ನೀವೇ ಬರ್ಬೇಕು, ನೀವೇ ಹೊರಿ ಕೊಡಿಸ್ಬೇಕು, ನಾನು ವ್ಯಾಪಾರ ಮಾಡಲ್ಲ, ನೀವು ಗಿಫ್ಟ್ ಕೊಡ್ತಾ ಇರೋದು ಅಂತ ಹೇಳಿದಾಗ ಇದೊಂದು ಗಿಫ್ಟ್ ಕೊಟ್ಟಿರೋ ಊರಿ ಸೂಪರ್. ಅದಾದ್ಮೇಲೆ ಸೂಪರ್ ನೀವು ಖರೀದಿ ಮಾಡ್ತೀರಾ, ನಾನು ಬರ್ತೇನೆ. ಯಾವ ಹಬ್ಬ ಅದು? ಶಾಡ್ಗುಪ್ಪಿ ಹಬ್ಬ ಹಾಕಿದ್ದೋಗ ಎಲ್ಲ ಹೊರಿ ಪಿ ಪಾಳ್ಯದಾಗೆ ಒಂದು ಕಡೆಯಿಂದ ನೋಡ್ಕೊಂತ ಬಂದರೆ ಎಲ್ಲ ಪಿ ಅರ್ಧಕ್ಕೆ ಕಾಣಕತ್ತವೆ. ಇದೊಂದು ಈಗ ನೋಡ್ತೀನಿ ಅಷ್ಟು ಎತ್ತರ ಕಾಣಕತ್ತೈತಿ. ನನಗೆ ಟುಕು ಒಂದು ಕಡೆ ಏನಿದು ಈ ರೇಂಜಿಗೆ ಹಾಕ್ಯಾರಿ, ಏನು ಹಾಕೈತಿ? ಯಾಕಂದರೆ ನನಗೆ ನಿಮ್ಮ ಬ್ಯಾಚ್ ಒಳಗೆ ಭಾಳ ಅಂದ್ರೆ ಭಾಳ ಆತ್ಮೀಯವಾಗಿ ಒಂದು ಹೆಚ್ಚು ಕಮ್ಮಿ ಒಂದು 4-5 ವರ್ಷದಿಂದ ನನ್ನ ಜೊತೆ ಕಾಂಟ್ಯಾಕ್ಟ್ನಾಗ ಇದ್ಕೊಂಡು ಅಣ್ಣ ತಮ್ಮ ಥರ ಇರೋದು ಅಂದರೆ ಬಸಣ್ಣ, ನಿಮ್ಮ ಮಳೆಯ ಬಸಣ್ಣ. ಒಂದೇನಿದ್ರು ಕಾಲ್ ಮಾಡ್ತೀನಿ, ಅಣ್ಣ ಹಿಂಗಾಗೈತಿ ಒಂದೇನಿದ್ರು ಅಣ್ಣ ಕಾಲ್ ಮಾಡ್ತಾನೆ. ಇಬ್ಬರು ಒಂಥರ ಮಾತಾಡ್ಕೊಂಡು ಚೆನ್ನಾಗದೇವಿ. ಅವ್ನು ಬರೋಕೆ ಹೇಳಿದ್ದ ಅವತ್ತು ನಿಮ್ಮ ಜೊತೆ ಫೋಟೋ ಹೊಡ್ಕೊಂಡಿದ್ದೆ, ತೋರಿಸಿದ್ದೀನಿ. ಬಂತು ಓರಿ ತೇರು ಬಂದಂಗೆ ಬಂದ್ಬಿಡ್ತು. ಆ ಒಂದು ಹೈಟ್ ಪಿ ಹಿಸ್ಟ್ರಿ ಅವತ್ತಿಂದ ಶುರು ಆಗಿದ್ದು ಇವತ್ತಿನ ಮಟ್ಟ ನಿಂತಿಲ್ಲ. ಅದ್ರ ಬಗ್ಗೆ ಹೇಳಿ. ಅಂದ್ರ ನಮ್ಮ ಊರಿಗೆ ಗೊತ್ತು ಇವ್ರ ಹತ್ರ ದುಡ್ಡಿಲ್ಲ ಕೊಡಕ್ಕೆ. ಈ ಹಬ್ಬ ಆಯೋಜನೆ ಮಾಡಿರ್ತಾರಲ್ಲ, ಇವ್ರು ದುಡ್ಡು ಕೇಳಿದ್ರು ಅಂದ್ರೆ ಕೊಡಕ್ಕೆ ಇವ್ರ ಹತ್ರ ದುಡ್ಡಿಲ್ಲ, ದುಡ್ಡಂತ್ರ ಕೊಡಲ್ಲ ಇವ್ರು. ನಾವೇ ಏನಾದ್ರೂ ಡಿಫ್ರೆಂಟ್ ಆಗಿ ನಾನೇ ಮಾಡ್ಬೇಕು ಅಂತ ಹೇಳಿ ಅದೇ ಡಿಸೈಡ್ ಮಾಡ್ತೇನೋ ಗೊತ್ತಿಲ್ಲ. ಅದು ಇವತ್ತು ಅದಕ್ಕೆ ಕಡಿಮೆ ಪಿ ಹಾಕಿದ್ರೆ ಹೋಗಲ್ಲ. ಅದಕ್ಕೆ ಪಿ ಎಷ್ಟು ಹೈಟ್ ಹಾಕಿರ್ತೇವೆ ಅಷ್ಟು ಹೈಟ್ ಹಾಕಿದಷ್ಟು ಹಬ್ಬ ಚೆನ್ನಾಗಿ ಮಾಡ್ತೈತಿ. ಯಾಕೆ ಚೆನ್ನಾಗಿ ಮಾಡ್ತೈತಿ ಅಂದ್ರೆ ಹಬ್ಬದಲ್ಲಿ ಏನಾದರೂ ಒಂದು ಡಿಫ್ರೆಂಟ್ ಇರ್ಬೇಕು. ಈಗ ನಾವೇನು ಮಾಡ್ತೀವಿ, ಒಂದು ಹಬ್ಬದಲ್ಲಿ ಯಾರೇ ಒಂದು ಆಯ್ಕೆ ಮಾಡ್ಕೋಬೇಕಾದ್ರೂ ಇಲ್ಲ ಒಂದು ರೌಂಡ್ ಜಾಸ್ತಿ ಇರಬೇಕು, ಇಲ್ಲ ಒಂದು PPL ಆದ್ರೂ ಹೈಲೈಟ್ ಆಗ್ಬೇಕು ಅನ್ನೋ ಒಂದು ಭಾವನೆ ಹಿಡ್ಕೊಂಡು ಹಬ್ಬ ಮಾಡ್ತೀವಿ. ಹೊರತು ಜನ ತಿಳ್ಕೊಂಡಿರೋರು ನಾವು ಕಾಂಪಿಟೇಷನಿಗೋಸ್ಕರ ಹಬ್ಬ ಮಾಡ್ತೀವಿ, ಯಾರನ್ನೋ ನೋಡಿ ಮಾಡ್ತೀವಿ. ನಮ್ಮ ಜಾಯಮಾನದಾಗ ಇಲ್ಲ. ನಮ್ಮ ಹುಡುಗರದ್ದು ತತ್ವ ಒಂದೇ, ಯಾರೋ ಏನೋ ಮಾಡ್ತಾರ ಅಂತ ನಾವು ಮಾಡಬಾರ್ದು, ನಾವೇನಾದ್ರೂ ಡಿಫ್ರೆಂಟ್ ಮಾಡ್ಬೇಕು. ನೀವು ಮಾಡಿದ್ ನೋಡಿದ್ದಿ, ಎಷ್ಟೋ ಜನ ಮಾಡಕ್ ಹೋಗಿದ್ದು ಐತಿ ಅಲ್ಲ, ಎಷ್ಟೋ ಜನ ಮಾಡ್ಯಾರೆ. ಮಾಡಿ ಅವ್ರು ನಾನು ಇವತ್ತು ಹೇಳ್ತೀನಲ್ಲ, ಯಾವ ಬಸವಣ್ಣಗೂ ನಾವು ಅಪೋಸಿಟ್ ಮಾಡಕ್ ಹೋಗಲ್ಲ, ಕೆಟ್ಟದಂತರೂ ಬಯಸಲ್ಲ. ಆ ಬಸವಣ್ಣಗೆ ಇನ್ನೊಂದು ಅನ್ಯಾಯ ಮಾಡಲ್ಲ. ಯಾರೇ ಮಾಡಿದ್ರು, ಯಾರು ಎಲ್ಲಾದ್ರೂ ಈಗ ನಾನು ಹೇಳೋದು ಒಂದೇ, ಇವತ್ತು ನಿಮಗೆ ಒಂದು ಅವಕಾಶ ಕೊಡ್ತೀನಿ, ನೀವು ಪ್ರೂವ್ ಮಾಡ್ಬೇಕು. ಇಲ್ಲ ನಮಗೆ ಹಿಂಗ್ ಮಾಡ್ಯಾರೆ, ಇಂಥದ್ದು ಕೆಟ್ಟದ್ ಮಾಡ್ಯಾರೆ, ನೀನ್ ಯಾವ ದೇವ್ರಪ್ಪ, ನನಗೂ ಅಂತ ದೇವ್ರೇ ಬೇಕು. ದೇವ್ರ ಸತ್ಯನೇ ಹೇಳ್ತೈತಿದ್ದು, ಸುಳ್ಳು ಹೇಳಲ್ಲ. ಹಿಂಗೆ ಈಗ ಹೇಳಿದ್ಮೇಲೆ ಎಲ್ಲ ಹೇಳ್ಬೇಕು, ಹಿಂಗೆ ಮಾಡ್ಯಾರ ಹಿಂಗೆ ಬಿಟ್ಟಾರ ಅಂತ. ಈ ತರ ಎಲ್ಲಾದ್ರೂ ಇದ್ರೆ
ಯಾವ ದೇವಸ್ಥಾನದಾಗಾದ್ರೂ ಪ್ರಮಾಣ ಮಾಡಕ್ ರೆಡಿ ಇದೀವಿ ನಾವು. ನಾನು ಹೇಳೋದು ಯಾರೇ ಆಗಿರ್ಲಿ, ನಾವು ಯಾರೋ ಮಾಡ್ಯಾರ ಅಂತ ಕಾಪಿ ಮಾಡೋದಲ್ಲ, ದ್ವೇಷ ಬಳಸೋದಲ್ಲ. ನಮ್ಮ ಒಳ್ಳೆತನ ನಾವು ಉಳಿಸ್ಕೊಂಡು ಹೋದಾಗೆ ನಮ್ಮನ್ನ ಮೇಲೊಬ್ಬ ಕಾಪಾಡೋನಿದ್ದೇ ಇರ್ತಾನೆ. ನಮ್ಮ ಬಸವಣ್ಣ ಇವತ್ತು ಅದ್ರದ್ದು ಆಶೀರ್ವಾದದಿಂದ ಮತ್ತೊಂದು ಅದೇ ತರನೇ ಹುಟ್ಟಿತು ಕೃಷ್ಣ, ಶ್ರೀಕೃಷ್ಣ ದೇವರಾಯ ಅಂತ ಹೇಳಿ. ಆಮೇಲೆ ಏನೇ ಒಂದು ಮಾಡಿದ್ರು ಒಂದು ಹೆಸರಿಗೆ ಒಂದು ಗತ್ತಿರ್ಬೇಕು. ಹೆಸರು ಇಟ್ಟಿವಿ ಅಂದ್ರೆ ನಾವು ಇವತ್ತು ನಮ್ಮ ಮಹಾರಾಜನ ಕಳ್ಕೊಂಡ್ಮೇಲೆ ಮಹಾರಾಜ ಹೆಸರನ್ನ ಬೆಳೆಸ್ಬೇಕು ಅಂತ ಎಷ್ಟೋ ಕಷ್ಟಪಡ್ತಾ ಇದ್ದೀವಿ. ನಾವು ಆ ಹೆಸರಿ ತಕ್ಕಂಗೆ ಹೊರಿ ಹುಡುಕ್ಬೇಕು. ನಾನು ಯಾವ್ದೋ ತಂದು ಮಹಾರಾಜನ ಮಾಡಲ್ಲ. ನಾವು ನಮಗೆ ಒಂದು ಗತ್ತಿರ್ಬೇಕು. ಈಗ ಬಂದಿರೋ ಕೃಷ್ಣ ಇದಾನಲ್ಲ, ಅವನು ಶ್ರೀಕೃಷ್ಣ ಸೂಪರಿಗೆ ಸಮಾನ. ಈಗ ಅದು ಈಗ ನಾವ್ ಎಲ್ಲರೂ ಅನ್ಕೊಂಡಿದ್ರು ಇವ್ರಿ ಇದೊಂದು ಹೊರಿ ಹಿಡ್ಕೊಂಡು ಬಹಳ ಇದು ಮಾಡ್ತಾ ಇದಾರ, ಇವ್ರಿ ನೆಕ್ಸ್ಟ್ ಹೊರಿ ಸಿಗಲ್ಲ ಅಂತ. ಅವ್ರಿಗೆ 1000 ಜನ 1000 ತಿಳ್ಕೊಳ್ಳಿ. ನನ್ನ ಹತ್ರ ಇನ್ನೂ ಅಂತ ಎಷ್ಟೋ ಹೊರಗಳಿದಾವು ನನ್ನ ಕೈಯಲ್ಲಿ. ನಾನು ಯಾವ ಟೈಮಲ್ಲಿ ತರ್ಬೇಕು, ಯಾವ ಟೈಮಲ್ಲಿ ಬೆಳೆಸ್ಬೇಕು, ಆ ಟೈಮಲ್ಲಿ ಮತ್ತೆ ಬೆಳೆಸ್ತೀವಿ. ದೇವ್ರು ಎಲ್ಲೋ ಒಂದ್ ಕಡೆ ನಮ್ಮನ್ನ ದೇವ್ರ ತೃಪ್ತಿಗೆ ಪಡಿಸ್ತಾನೆ ಇದಾನೆ ಹೊರ್ತಾನೆ. ನಾನು ಇವತ್ತು ಯಾರೇ ಬಂದ್ರು ನಮ್ಮ ಮನೆ ಬಂದ್ರು ಅಂದ್ರೆ ಅಂತಾರೆ ಇವ್ನ ಯಾವನು ಇರಾಗ ಇಷ್ಟು ದೊಡ್ಡನ ಅಂತಾನೆ ಇರಾಕ್ ಮನೆಯಲ್ಲಿ ಇವ್ರಿಗೆ ಅಂತಾರ. ನಾನು ಇವತ್ತು ನಾವು ಹಾಕೊಂಡಿರೋದು ತಾಡ್ಪಲ್ ನಮ್ಮನೆ, ನಮ್ದೇನು RCC ಮನೆ ಅಲ್ಲ, ನಮ್ ಹಕ್ಕಿ ಮನೆ ನೋಡಿದ್ರೆ ಎಲ್ಲರೂ ಖುಷಿ ಪಡ್ತಾರೆ. ನಾವು ಬಸವಣ್ಣನ ಬಗ್ಗೆ ಯೋಚನೆ ಮಾಡ್ತೀವಿ ಹೊರತು ನಮ್ಮ ಬಗ್ಗೆ ಯೋಚನೆ ಮಾಡಲ್ಲ. ಓಕೆ. ಆಮೇಲೆ ಇನ್ನೊಂದು ಹಿಸ್ಟ್ರಿ ಒಳಗಡೆ ಈಗ ಹೋದ ವರ್ಷದ ತನಕ ಅಷ್ಟೇ ಅನ್ಸುತ್ತೆ, ಈಗ ಲಾಸ್ಟ್ ಹಬ್ಬದ ತನಕನೂ ಇಲ್ಲಿ ತನಕನೂ ಚೂಪ ಚಟ್ನಿ ಹಬ್ಬ ಮಾಡಿಸಿರೋರು ಅಂದ್ರೆ ನೀವೇ. ಈಗೇನೋ ಕೃಷ್ಣಿಗೆ ಒಂದು ಚೂರು ಚೇಂಜ್ ಆಗೈತಿ. ಚೂಪ ಚಟ್ನಿಗೆ ಎಷ್ಟೋ ಜನ ಹೆಚ್ಚು ಕಮ್ಮಿ ಈಗ ಲಾಸ್ಟ್ ಬೆಳ್ಳಿಂಕೇರಿ ಹಬ್ಬ, ಇದು ದೇವಮರಪ್ಪನ ಊರೆಲ್ಲ ಹಬ್ಬ ಮಾಡಿದ್ದ ಹಬ್ಬ, ಅಲ್ಲಿ ತನಕ 1-2 ಊರಿಗೆ ಅಷ್ಟೇ ಇದ್ವು. ಅಷ್ಟ್ರ ಮೇಲ್ಗಡೆ ಇಲ್ಲಿ ತನಕ ಯಾವುದೋ ಚೂಪ ಚಟ್ ನಾನಂತೂ ಕಂಡಿಲ್ಲ. ಜನಕ್ಕೆ ಹಿಂಗೆ ಅಂದ್ರೆ ಇದೆ ಅವ್ರ ಕಲ್ಪನೆಗಳು. ಅಗಲ ಚಟ್ ಇದ್ರೆ ಯಾರು ಹಿಡಿಯಲ್ಲ, ಕೈ ಹೊಡ್ಯಕ್ ಆಗಲ್ಲ. ಈ ಎಂತೆಂತ ಹುರಿ ಹಿಡ್ತಗಾರ ಅದಾರ ಅಂದ್ರ ಹಿಡ್ತಗಾರದು ಒಬ್ಬೊಬ್ರದೇ ಒಂದೊಂಥರ ಡಿಫ್ರೆಂಟ್. ಎಲ್ರು ಒಂದೇ ತರ, ಎಲ್ರು ಕುಪ್ಟೂರ್ ಪ್ರವೀಣನೇ ಆಗಕ್ಕಾಗಲ್ಲ, ಎಲ್ರು ನಮ್ಮ ತಿಗಣಿ ಸುನಿನೇ ಆಗಕ್ಕಾಗಲ್ಲ. ಇಂಥರ್ ಬೇಕಾದಷ್ಟು ಜನ ಪೈಲ್ವಾನ್ರಿದ್ದಾರೆ. ಈಗ ನಮ್ಮ ಕಂಚಿನಗಳೂರು ಮಾರುತಿ ಒಳ್ಳೆ ಹೊರಿ ಹಿಡ್ತಗಾರ, ಅವರವೆಲ್ಲ ಅವ್ರು ಹಿಡ್ತಾನೆ ಬೇರೆ. ನಮ್ಮ ಇಂಡೋಳಿ ದರ್ಶನ್ ಅಂತ ಹೊಸ ನಮ್ಮ ಮಡಗಂಟಿ ಪ್ರವೀಣ, ಇಂಥರ ಸುಮಾರಷ್ಟು ಜನ ಇದಾರಲ್ಲ, ಒಬ್ಬೊಬ್ಬರದು ಒಂದೊಂದ್ ತರ ಹಿಡ್ತಗಾರ. ಈಗ ಕುಪ್ಟೂರ್ ಪ್ರವೀಣ ಎಂತ ಹೋರಾದ್ರೂ ಇರ್ಲಿ ಚಟ್ಟಿ ಕೈ ಹೊಡಿತಾನೆ. ಅವ್ನು ಹೆಂಗೆ ಅಂದ್ರೆ ಅವ್ನು ಹಿಡ್ತಾನೆ ಬೇರೆ. ನಮ್ಮ ಕಂಚಿನಗಳೂರು ಮಾಡ್ತಿ ಅವ್ನು ಹೆಚ್ಚಾಗಿ ಜಂಪ್ ಆತರ. ಈಗ ಅಂತರಿದ್ದಾಗೆ ಹೋರಿ ಹಿಡಿಯರ್ ಹೆಂಗಿದ್ರು ಹಿಡಿತಾರೆ. ಈ ನಮ್ಮ ಭಾವನೆಗಳು ಇದಾವಲ್ಲ, ನಾವು ಅಗಲ ಚಟ್ ಮಾಡಿದ್ರೆ ಯಾರು ಕೈ ಹೊಡಿಯಕ್ಕಾಗಲ್ಲ ಅಂತ. ಅದು ಅಗಲ ಚಟ್ ಎಷ್ಟು ಎತ್ತಿಗೆ ಎಫೆಕ್ಟ್ ಆಕತಿ ಅಂತಂದ್ರೆ, ಅಟ್ಲೀಸ್ಟ್ ನಾವು ಒಂದು PP ಕೋಲ್ ಬರೀ ಖಾಲಿ ಕೋಲ್ ಹಿಡ್ಕೊಂಡು ಹೋಗಕ್ಕಾಗಲ್ಲ ಗಾಳಿ ಇರೋ ಟೈಮಲ್ಲಿ. ಅದು ತುಂಬಾ ಗಾಳಿ ಹಿಡಿತೈತಿ. ಈ ತರ ಎಲ್ಲ ಇದೆ. ಏನೋ ಅವ್ರವ್ರ ಮನಸ್ನಾಗ ಏನಾಯ್ತೋ ಬೇಡ. ಈಗ ನಾವು ಇವತ್ತೇನೇ ಒಳ್ಳೇದು ಹೇಳಕ್ ಹೋದ್ರು ಅವ್ರಿಗೆ ಕೆಟ್ಟದ್ದು ಅನಿಸ್ತೈತಿ. ಈಗ ಅವ್ರವ್ರ ಮೈಂಡ್ ಸೆಟ್ ಅಲ್ಲಿ ಅವ್ರಿಗೆ ಏನಾಯ್ತೋ ಗೊತ್ತಿಲ್ಲ. ನಮ್ದು ಏನೈತಿ ನಾವು ಅದನ್ನೇ ಪಾಲನೆ ಮಾಡ್ಬೇಕು ಅಂತೇಳಿ ನಾವು ಇವತ್ತಿಗೂ ಅದಕ್ಕೆ ಸೂಪರ್ನ ತಂದಾಗ ಒಂದು ಚಟ್ ಮಾಡಿಸ್ಕೊಂಬಂದಿದ್ದ, ನಮ್ಮ ಹುಡುಗ ಮಾಡಿಸ್ಕೊಂಬಂದಿದ್ದ. ಆ ಚಟ್ ಫಸ್ಟಿನ ಹಬ್ಬದಾಗೆ ಮುರಿದಿತ್ತು. ಶಿಕಾರಿಪುರಕ್ಕೆ ತಂದಿವಿ, ಶಿಕಾರಿಪುರದ ಹಬ್ಬ ಫಸ್ಟ್ನೇ ಹಬ್ಬದಾಗೆ ಮುರಿದಿತ್ತು. ತಿರುಗಿ 2ನೇ ಹಬ್ಬಕ್ಕೆ ಇದು ಚಟ್ ಹನಗಲ್ ಹಬ್ಬ ಫಸ್ಟ್ ಶಿಕಾರಿಪುರ ಮಾಡಿದ್ಮೇಲೆ ಸೆಕೆಂಡ್ ಹಬ್ಬನೇ ಹನಗಲ್ ಹಬ್ಬ. ಹನಗಲ್ ಹಬ್ಬಕ್ಕೆ ಅಂತ ಮಾಡ್ಸಿರೋ ಚಟ್ ಇವತ್ತಿಗೆ 10-15 ಚಟ್ ಮಾಡ್ಸೇವೆ. ಅದಕ್ಕೆ ಸೂಪರಿಗೆ 10-15 ಚಟ್ ಮಾಡ್ಸೇವೆ. ಅದಕ್ಕೆ ಆ ಚಟ್ ಸೆಟ್ ಆಗಿದೆ. ಇದೇ ಚಟ್ಟೆ ಅವತ್ತಿಂದಾನು ಇದೇ ಚಟ್ಟೆ. ನಾನು ಅದೇ ಅಂತೀನಿ. ಈಗ ರೀಸೆಂಟ್ ಆಗಿ ಒಂದು 2 ವರ್ಷದಿಂದ ಕೊಂಬೇಕ ಹೊರಗೆ ಬಿಟ್ಬಿಟ್ಟಾರಲ್ಲ, ಯಾಕೆ ಈ ತರ ಎಲ್ಲರೂ. ಈಗ ಎಷ್ಟೋ ಜನ ನಮ್ಮ ರಾಣಿಮನವ್ರ ದೇವ್ ಮರಿಯಪ್ಪ ಅವತ್ತು ಬ್ಯಾಡಗಿಗೆ ಹೋದಾಗೆ ಒಂದು ಫಂಕ್ಷನಿಗೆ ಹೋಗಿತ್ತು. ಅವತ್ತು ನನಗೆ ಬೈತಾರೆ, ಏನ್ಲೇ ಒಂದು ಇಷ್ಟೆಲ್ಲ ಮಾಡ್ತಿ, ಬೇರೆಯವ್ರಿಗೆ ಹೇಳಕ್ ಹೋಗಿರಿ, ಒಂದು ಚಟ್ ಮಾಡ್ಸಕ್ಕಾಗಿಲ್ಲ, ಅದಕ್ಕೆ ಕೋಡ್ ಹೊರಗೆ ಬಂದವ ಅಂತ. ಇವತ್ತು ಅದಕ್ಕೆ ಆ ಚಟ್ ಬಿಟ್ರೆ ಬೇರೆ ಚಟ್ ಸೆಟ್ ಆಗಲ್ಲ. ಆಮೇಲೆ ನಾವು ಕೊಂಬು ಹಾಳು ಮಾಡಲ್ಲ, ಅದರ ಸ್ಟ್ರೆಂತ್ ಕಳ್ಕೊಂಡ್ಬಿಡ್ತೈತಿ ಅಂತೇಳಿ ಇವತ್ತು ಕೊಂಬು ಬೆಳಿತಾ ಐತಿ, ಅದ್ರ PP ಕೋಲು ಬೆಳಿತಾನೆ ಐತಿ. ಕೊಂಬು ಯಾವ ತರ ಬೆಳಿತಾ ಐತಿ, ಅದ್ರ PP ಕೋಲ್ ಅದೇ ತರನೇ ಬೆಳಿತಾ. ಇದು ನಿಮ್ಮ ಹತ್ರ ಬಂದಾಗ ಎಷ್ಟಲ್ಲಿ ನಿಂದಿತ್ತಣ ಇದು? ಇಲ್ಲ ಹಲ್ ಸಮ ಮಾಡಿತ್ತು ಅವಾಗ, ಒಳ್ಳೆ ವಯಸ್ಸು ಅದಕ್ಕೆ. ಆದ್ರೆ ನಾನ್ ನೋಡಿದ ಮಟ್ಟಿಗೆ ನಿಮ್ ಕಡೆ ಬರೋದಕ್ಕೂ ಮುಂಚೆ ಈ ಸೈಜು, ಈ ಹೈಟು, ಈ ಕೊಂಬು ಇರ್ಲಿಲ್ಲ. ಇಷ್ಟು ಎತ್ತ. ಈಗ ಒಳ್ಳೆ ಹಬ್ಬ ಮಾಡೋದು ಹೆಸರಿತ್ತು, ಆದ್ರೆ ಅವ್ರಿಗೆ ಇಷ್ಟು PP ಕಟ್ತಾ ಇರ್ಲಿಲ್ಲ. ಅವ್ರ ಮಾಡಿರೋ ಚೆಟ್ಟು ಮುಂದ್ಗಡೆ ಬರೋದು, ಅವರು ಕೋಲ್ ಮುಂದ್ಗಡೆ ಬರೋದು. ಇಷ್ಟು ದೊಡ್ಡದಿರ್ಲಿಲ್ಲ, ಎತ್ತು ಈ ತರ ಕಾಣ್ತಾ ಇರ್ಲಿಲ್ಲ.
ಇವತ್ತು ಇಲ್ಲಿ ಬಂದ್ಮೇಲೆ ಬೆಳವಣಿಗೆ ಮಸ್ತ್ ಚೆನ್ನಾಗತ್ತೆ. ಈ ಒಂದು ಕ್ಲೈಮೇಟ್ ಅವ್ರು ಇವತ್ತು ಖುಷಿ ಪಡ್ತಾರೆ. ಈಗ ನಮ್ಮೆತ್ತು ಸೂಪರ್ ಹಬ್ಬ ಮಾಡೋದಕ್ಕಿಂತ ಜಾಸ್ತಿ ದೇವಸ್ಥಾನ ಇನಾಗ್ರೇಷನ್, ಮದುವೆ ಸಮಾರಂಭಗಳು, ಮೆರವಣಿಗೆ ಇಂಥವನ್ನೇ ಜಾಸ್ತಿ ಮಾಡ್ತಾರೆ. ರೀಸೆಂಟ್ ಆಗಿ ಈಗ ಒಂದು 2 ತಿಂಗಳಿಂದ ಅವ್ರ ರಿಲೇಷನ್ ಅಲ್ಲೇ ಮದುವೆ ಆಯ್ತು ಹಿರೇಬಾಸೂರಲ್ಲಿ. ಮದುವೆ ತಗೊಂಡೋಗಿದ್ರು. ಒಂದೇ ಮಾತು ಹೇಳಿದ್ ನಾನು, ಅಣ್ಣ ನಿಮ್ಮ ಮನಸ್ಸಿಗೆ ಎಷ್ಟು ದಿವಸ ನಿಮ್ಮ ಮನೇಲಿ ಇಟ್ಕೋಬೇಕು ಅನಿಸ್ತತಿ ಅಷ್ಟು ದಿವಸ ಇಟ್ಕೊಂಡು ನಾನು ತಂದು ಕೊಡು, ನನಗೇನು ಬೇಜಾರಿಲ್ಲ. ನಮಗೆ ಇನ್ನೊಂದು ನಾನು ಹೇಳ್ತೀನಲ್ಲ, ಯಾವತ್ತು ನಮ್ದು ನಾವು ಎಷ್ಟೋ ಜನ ಹುಡುಗ್ರು ಅಣ್ಣ ನಮ್ಮನೆ ನಾವು 4 ದಿವಸ ಕಟ್ಕೊಂತೀನಿ, ನಮ್ಮನೆ ಒಂದು 4 ದಿವಸ ಅದ್ರ ಸೇವೆ ಮಾಡ್ಬೇಕು ಅಂತ ಹೇಳಿ ಎಷ್ಟೋ ಒಂದು ವರ್ಷ ಗಂಟ್ಲೆ ಕಟ್ಕೊಂಡಾರೆ ನಮ್ಮ ಹುಡುಗರು, 4 ದಿವಸ ಗಂಟ್ಲೆ ಕಟ್ಸ್ಕೊಂಡಾರೆ. ಫಂಕ್ಷನಿಗೆ ತಗೊಂಡು ಹೋದವ್ರು ಅಣ್ಣ ಒಂದ್ ದಿವಸನಾರ ನಮ್ಮ ಮನೆಗೆ ಇದ್ದು ಹೋಗ್ಲಿ ಅಂತಾನು ಕಟ್ಸ್ಕೊಂಡಾರ ಭಾಳ ಜನ ಇದ್ದಾರೆ. ಈ ಕೆಲವೊಂದು ಜನ ಮಾತಾಡ್ತಾರೆ ಇವ್ರು ಸ್ಪಾನ್ಸರ್ಗಳು ಇಟ್ಕೊಂಡು ಹಬ್ಬ ಮಾಡ್ತಾರೆ ಅಂತ. ಯಾವನೋ ಮಾತಾಡ್ತಾನ ಅಂತ ನಾನ್ ತಲೆ ಕಟ್ಸ್ಕೊಳಲ್ಲ. ಈಗ ನೀನ್ ಬಂದ್ರೆ ನೀನ್ ಅಭಿಮಾನಿಯಾಗಿ ನಮ್ಮ ಎತ್ತಿನಿಂದ ಬರ್ಬಾರ್ದು, ನಂದೇ ಓರಿ ಅನ್ನೋ ಭಾವನೆ ಇಟ್ಕೊಂಡು ನೀನ್ ಬರ್ಬೇಕು ಅಂತ ಹೇಳಿ ಎಷ್ಟೋ ಜನ ಇವತ್ತು ನನ್ನ ಹತ್ರ ದಾಖಲೆ ಇದಾವು. ಅಣ್ಣ ಈ ಹಬ್ಬ ನೆಕ್ಸ್ಟ್ ಎಲ್ಲಿಗೆ ಹಬ್ಬಕ್ಕೆ ಹಾಕ್ತೀರಿ, ನಾನು ಆ ಎತ್ತಿಗೆ ಏನಾದ್ರೂ ಕೊಡಿಸ್ತೀನಿ ಅಣ್ಣ, ಕೊನೆಗೆ ತಿಂಡಿನಾದ್ರೂ ಕೊಡಿಸ್ತೀನಿ, ಇಲ್ಲ PP ಕೊಡಿಸ್ತೀನಿ, ಟಿ ಶರ್ಟ್ ಕೊಡಿಸ್ತೀನಿ, ಅಣ್ಣ ಏನ್ ಬೇಕು ನಿಮಗೆ ಕೇಳ್ರಿ ಅಂತ ಹೇಳ್ತಾರೆ. ನೋಡಪ್ಪ ನಿಮಗೆ ಏನ್ ಅಭಿಮಾನ ಐತೆ ನಿನ್ನ ಓರ್ಯದು, ನಿನಗೆ ಏನ್ ತರ್ಬೇಕು ಅನಿಸ್ತಾ ತಾಂಬ. ಎಷ್ಟೋ ಜನ ತಿಂಡಿ ತಗೊಂಬಂದ್ ಕೊಡ್ತಾರೆ ಎತ್ತಿಗೆ, ಎಷ್ಟೋ ಜನ ಫಂಕ್ಷನಿಗೆ ಹೋದ್ರೆ ದುಡ್ಡು ಕೊಡಾಕ್ ಬಿಡ್ತಾರೆ. ದುಡ್ಡು ಯಾರ ಹತ್ರನ ಇವತ್ತಿಗೆ ₹1 ದುಡ್ಡು ಇಸ್ಕೊನಲ್ಲ ನಾವು. ಬೇಡ, ನಿಮಗೇನಾರ ಅಭಿಮಾನ ಆಯ್ತಾ ಅದಕ್ಕೆ ಏನ್ ಮಾಡ್ಬೇಕು ಅದಕ್ಕೆ ಮಾಡ್ರಿ, ನಮಗ್ ಬೇಡ. ನಾವು ದುಡ್ಡಿಗೋಸ್ಕರ ಅದನ್ನ ನಾವು ಬೇರೆಯವ್ರಂಗೆ ಬಾಡಿಗೆ ಕೊಡಕ್ ಇಟ್ಕೊಂಡಿಲ್ಲ. ಪ್ರೀತಿ ಅಭಿಮಾನಕ್ಕೆ ನೀವು ಕರೆದಿರ್ತೀರಿ, ಅದಕ್ಕೆ ಇದು ಮಾಡ್ರಿ ಅಂತ ಹೇಳೋದಷ್ಟು. ಓಕೆ.